Yes. So actually we are looking into judicial application of international customary ರೂಲ್ಸ್ ಇನ್ ಗಿವನ್ ಕೇಸಸ್. ಯಾವ್ದನ್ನ ಪ್ರಕರಣಗಳು ಬಂದಾಗ ಅವಾಗ ಅಂತಾರಾಷ್ಟ್ರೀಯ ಸಾಂಪ್ರದಾಯಿಕ ನಿಯಮ ಇದೆಯಾ ಇಲ್ವಾ ಅಂತ ಫಸ್ಟ್ ತೀರ್ಮಾನ ಮಾಡಿ, ಇದೆ ಅಂತ ತೀರ್ಮಾನ ಆದ್ರೆ ಅದನ್ನ ಬಳಸ್ಕೊಂಡು ನ್ಯಾಯಾಲಯಗಳು, ಅವು ಅಂತಾರಾಷ್ಟ್ರೀಯ ಮಟ್ಟದ ನ್ಯಾಯಾಲಯಗಳಾಗಿರ್ಬೋದು, ರಾಷ್ಟ್ರ ಮಟ್ಟದ ನ್ಯಾಯಾಲಯಗಳಾಗಿರ್ಬೋದು, ಅವೇನ್ ಮಾಡೋದು, ಅವು ತೀರ್ಪುಗಳನ್ನ ಕೊಟ್ಟು ರಾಷ್ಟ್ರ ಅಂತಾರಾಷ್ಟ್ರೀಯ ವಿವಾದಗಳನ್ನ ಬಗೆಹರಿಸೋ ಸಂದರ್ಭಗಳು ಹಲವಾರು ಬರ್ತವೆ. ಇದಕ್ಕೆ ಪೂರಕವಾಗಿ ಒಂದು ಕೇಸ್ ನಾವು ನೋಡ್ತೀವಿ ಇವತ್ತು. ಒಂದು ಯುನೈಟೆಡ್ ಸ್ಟೇಟ್ಸ್ ಸರ್ಕ್ಯೂಟ್ ಕೋರ್ಟ್, ಅಂದ್ರೆ ಈ ನಮ್ಮ ಹೈಕೋರ್ಟ್ಸ್ ಹೆಂಗಿದೆಯೋ ಭಾರತದಲ್ಲಿ ಹಾಗೆ ಸರ್ಕ್ಯೂಟ್ ಕೋರ್ಟ್ಸ್ ಇದಾವೆ US ಅಲ್ಲಿ. ಆ ಕೋರ್ಟ್ಸ್ ಒಂದು ತೀರ್ಮಾನ ಕೊಡ್ತು. ಅದ್ರ ಮೂಲಕ ಅಂತಾರಾಷ್ಟ್ರೀಯ ಸಂಪ್ರದಾಯ ಇದೆಯೋ ಇಲ್ವೋ, ಮತ್ತೆ ಇದು ಇರಬೇಕು ಅಂದ್ರೆ ಏನೇನು ಯಾವ್ಯಾವ ಅಂಶಗಳು ಇರಬೇಕು ಅನ್ನೋದನ್ನ ಬಹಳ ವಿವರವಾಗಿ ಆ ಜಡ್ಜ್ಮೆಂಟ್ ಹೇಳುತ್ತೆ. ಇನ್ನೊಂದು ICJ ಕೇಸು, ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ತೀರ್ಮಾನ ಮಾಡಿದಂತಹ ಕೇಸು, ಅದು ಲೋಟಸ್ ಕೇಸು. ಬ್ಯಾಕ್ವೆಟ್ ಹವಾನಾ ಕೇಸು US ಅಮೆರಿಕದ ಸರ್ಕ್ಯೂಟ್ ಕೋರ್ಟ್ ಕೊಟ್ಟ ತೀರ್ಪು. ಎರಡನೇದು ಲೋಟಸ್ ಕೇಸು, ಅದನ್ನ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಜನ ಇತ್ಯರ್ಥ ಮಾಡುತ್ತೆ. ಈ ಎರಡು ಡಿಸಿಷನ್ಸ್ ನಾವು ನೋಡಿದ್ರೆ ನಮ್ಗೇನ್ ಅರ್ಥ ಆಗುತ್ತೆ ಅಂದ್ರೆ, ಯಾವಾಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರಾಷ್ಟ್ರಗಳ ನಡವಳಿಕೆ ಅಂತಾರಾಷ್ಟ್ರೀಯ ಕಾನೂನಾಗಿ ಮಾರ್ಪಾಡಾಗ್ತವೆ, ಯಾವಾಗ ಆಗೋದಿಲ್ಲ ಅನ್ನೋ ವಿಷಯ ನಮ್ಗೆ ಈ ಎರಡು ಪ್ರಕರಣ ನೋಡಿದ್ಮೇಲೆ ಅರ್ಥ ಆಗುತ್ತೆ. ಸೊ ವಿತ್ ದಟ್ ಪರ್ಪಸ್ ವಿಲ್ ಬಿ ಸ್ಟಡಿಂಗ್ ದೋಸ್ ಟು ಕೇಸಸ್ ಇನ್ ಡೀಟೇಲ್ ಇನ್ ಟುಡೇಸ್ ಕ್ಲಾಸ್. ಆ ಒಂದು ಕಾರಣಕ್ಕೋಸ್ಕರ ಎರಡು ಕೇಸ್ಗಳನ್ನ ಬಹಳ ವಿವರವಾಗಿ ಇವತ್ತು ನಾವು ಅರ್ಥ ಮಾಡ್ಕೊಳಕ್ಕೆ ಪ್ರಯತ್ನ ಪಡೋಣ. ತುಂಬಾ ಸರ್ತಿ ಇವುಗಳನ್ನ ಶಾರ್ಟ್ ನೋಟ್ಸ್ ಕ್ವಶನ್ಸ್ ಕೇಳ್ತಾರೆ, ಮತ್ತೆ ಪ್ರಾಬ್ಲಮ್ ಕೇಳ್ತಾರೆ. ಎರಡು ಕೇಸ್, ಈ ಕೇಸ್ಗಳ ಫ್ಯಾಕ್ಟ್ಸ್ ನ ಕೊಟ್ಟು ಆನ್ಸರ್ ಮಾಡ್ರಿ ಅಂತ ಪ್ರಾಬ್ಲಮ್ ಕೇಳ್ಬೋದು, ಅಥವಾ ಶಾರ್ಟ್ ನೋಟ್ಸ್ಗೆ ಡೈರೆಕ್ಟ್ ಆಗಿ ಕೇಸ್ ಲಾನೇ ಕೇಳ್ಬಿಟ್ಟು ರೈಟ್ ಶಾರ್ಟ್ ನೋಟ್ಸ್ ಆನ್ ದೀಸ್ ಟು ಕೇಸಸ್ ಅಂತಾನು ಕೇಳ್ಬೋದು ನಿಮ್ಮ ಎಕ್ಸಾಮಿನೇಷನ್ ಅಲ್ಲಿ. ಸೊ ಬಹಳ ಪ್ರಮುಖವಾದಂತಹ ಎರಡು ಪ್ರಕರಣಗಳ ಬಗ್ಗೆ ಇವತ್ತು ನಾವು ಡೀಟೇಲ್ ಆಗಿ ಓದೋಣ. ಓಕೆ. ಎಸ್, ಇದೆಲ್ಲ ಆಗಿದೆ. ಸೊ ವಿ ಆರ್ ನೌ ಇನ್ ದ ಬ್ಯಾಕ್ವೆಟ್ ಹಬಾನಾಸ್ ಕೇಸ್. ಜುಡಿಷಿಯಲ್ ಅಪ್ಲಿಕೇಶನ್ ಆಫ್ ಕಸ್ಟಮ್. ಸೊ ಅದರ ಎಕ್ಸಾಂಪಲ್ ಬ್ಯಾಕ್ವೆಟ್ ಹಬಾನಾ ಕೇಸ್. ಸೊ ಏನಾಯ್ತು ಈ ಕೇಸಲ್ಲಿ ಅನ್ನೋದನ್ನ ಫಸ್ಟ್ ತಿಳ್ಕೊಳ್ಳೋಣ. ಫ್ಯಾಕ್ಟ್ಸ್ ಆಫ್ ದ ಕೇಸ್, ವಸ್ತುಸ್ಥಿತಿ ಏನಾಯ್ತು ಈ ಕೇಸಲ್ಲಿ ಅನ್ನೋದು ನೋಡೋಣ. 2 ಫಿಶಿಂಗ್ ವೆಸಲ್ಸ್ ಲೆಫ್ಟ್ ಕ್ಯೂಬನ್ ಪೋರ್ಟ್ಸ್ ಇನ್ ಆರ್ಡರ್ ಟು ಫಿಶ್. ಸೊ ಎರಡು ಮೀನುಗಾರಿಕೆ ಮೀನು ಹಿಡಿಯುವಂತ ಹಡಗುಗಳು ಏನ್ ಮಾಡುದು, ಅವು ಕ್ಯೂಬಾ ಕೇಳಿದ್ರ ರಾಷ್ಟ್ರ, ಕೇಳಿದ್ರೇನ್ರಿ ಕ್ಯೂಬಾನ? ಕ್ಯೂಬಾ ಎಲ್ಲಿದೆ? ಇನ್ ವಿಚ್ ಕಾಂಟಿನೆಂಟ್ ಕ್ಯೂಬಾ ಇಸ್ ದೇರ್? ಗೊತ್ತಿಲ್ಲ ಯಾರಿಗೂ? ಇಟ್ ಇಸ್ ಪಾರ್ಟ್ ಆಫ್ ನಾರ್ತ್ ಅಮೆರಿಕಾ. ನಾರ್ತ್ ಅಮೆರಿಕಾದಲ್ಲಿದೆ, ಬಹಳ ಸಣ್ಣ ರಾಷ್ಟ್ರ. ಮತ್ತೆ USA ಅದು ಬದ್ಧ ವೈರಿಗಳಿಬ್ರು ಯಾವಾಗ್ಲೂ ಅಷ್ಟೇ. ಕ್ಯೂಬಾ ಇಸ್ ಕನ್ಸಿಡರ್ಡ್ ದ ಶುಗರ್ ಬೌಲ್ ಆಫ್ ದ ವರ್ಲ್ಡ್. ಪ್ರಪಂಚದಲ್ಲಿ ಅತ್ಯಂತ ಹೆಚ್ಚು ಸಕ್ಕರೆ ಉತ್ಪಾದನೆ ಮಾಡೋ ರಾಷ್ಟ್ರ ಕ್ಯೂಬಾ. ಸಣ್ಣ ರಾಷ್ಟ್ರ ಆದ್ರೂ ಅತಿ ಹೆಚ್ಚು ಸಕ್ಕರೆ ಉತ್ಪಾದನೆ ಮಾಡ್ತಾರೆ. ಅಂಡ್ ಫಿಡೆಲ್ ಕ್ಯಾಸ್ಟ್ರೋ ಅಂತ ಒಬ್ಬ ಲೀಡರ್ ಇದ್ದ, ಸ್ವಲ್ಪ ವರ್ಷಗಳಿಂದ ಅದು ತೀರ್ಕೊಂಡ. ಇಟ್ಸ್ ಎ ಕಮ್ಯುನಿಸ್ಟ್ ಸ್ಟೇಟ್ ಆಗಿತ್ತು. ಕಮ್ಯುನಿಸ್ಟ್ ಸ್ಟೇಟ್ ಆಗಿದೆ ಅದು. ನಾರ್ತ್ ಅಮೆರಿಕಾದಲ್ಲಿ ಕಮ್ಯುನಿಸ್ಟ್ ಇರೋದೇ ಕಷ್ಟ, ಆದ್ರೆ ಅಲ್ಲಿ ಒಂದು ಸಣ್ಣ ರಾಷ್ಟ್ರ ಕ್ಯೂಬಾ ಇವತ್ತು ಕಮ್ಯುನಿಸ್ಟ್ ರಾಷ್ಟ್ರವಾಗಿ ಮುಂದುವರಿದೆ. ಆ ಕ್ಯೂಬಾಗೂ ಈ USA ಸಾದಾ ಜಗಳ, ಯುದ್ಧ, ಗಲಾಟೆ. ಸೊ ಏನಾಯ್ತು, ಈ ಪ್ರಕರಣದ ಏನಾಯ್ತು ಅಂದ್ರೆ, ಎರಡು ಮೀನುಗಾರಿಕೆ ದೋಣಿಗಳಿದ್ವಲ್ಲ, ಯಾವ್ದು ಕ್ಯೂಬಾದಾಗ ಸೇರಿದ್ದು, ಕ್ಯೂಬಾದ ಒಂದು ಬಂದರಿನಿಂದ ಹೊರಟು ಸಮುದ್ರದಲ್ಲಿ ಮೀನು ಹಿಡಿಯೋದಕ್ಕೋಸ್ಕರ ಲೆಫ್ಟ್ ದ ಕ್ಯೂಬನ್ ಪೋರ್ಟ್ ಇನ್ ಆರ್ಡರ್ ಟು ಫಿಶ್. ಮೀನು ಹಿಡಿಯೋದಕ್ಕೋಸ್ಕರ ಕ್ಯೂಬಾ ರಾಷ್ಟ್ರಕ್ಕೆ ಸೇರಿದಂತ ಎರಡು ಮೀನುಗಾರಿಕೆ ಹಡಗುಗಳು ಅಲ್ಲ, ಅವು ಸಣ್ಣ ವೆಸಲ್ಸ್, ಸಣ್ಣ ದೋಣಿಗಳು ಅಂದ್ಕೊಳ್ರಿ. ಸೊ ಅವು ಹೋಗ್ತವೆ, ಸಣ್ಣ ದೋಣಿಗಳು, ಸುಮಾರು ಫಿಶಿಂಗ್ಗೋಸ್ಕರ ಬಳಸುವಂತಹ ಸಣ್ಣ ಪುಟ್ಟ ಹಡಗುಗಳು ಅಂದ್ಕೊಡ್ರಿ ನೀವು. ಸೊ ಅವು ಹೊರಟು ಇಲ್ಲಿಂದ ಕ್ಯೂಬಾದಿಂದ ಹೊರಟು ಮುಂದಕ್ಕೆ ಹೋಗಿ, ಸಮುದ್ರ ಎರಡಕ್ಕೂ ಕಾಮನ್ ಸಮುದ್ರ ಇದೆ. ಕ್ಯೂಬಾ ಮತ್ತೆ USA ಎರಡು ನೈಬರ್ಸ್, ಅಕ್ಕಪಕ್ಕದ ರಾಷ್ಟ್ರಗಳು. ಏನ್ ಮಾಡಿದ್ರು ಅಂದ್ರೆ, ಏನಾಯ್ತು ಅಂದ್ರೆ, ದ ಮರ್ಚೆಂಟ್ ವೆಸಲ್ಸ್ ಆಫ್ USA, ಅಂದ್ರೆ ಈ ವ್ಯಾಪಾರಿ ಹಡಗುಗಳು ಯಾರು USA ಸೇರಿದಂತ ಮರ್ಚೆಂಟ್ ವೆಸಲ್ಸ್ ಅಂದ್ರೆ ವ್ಯಾಪಾರಿ ಹಡಗುಗಳು ಅಂತ ಕರಿತೀವಿ ನಾವು. ಅವು ಯಾರು ಸೇರಿದ್ದವು ಇಲ್ಲಿ ಈ ಕೇಸಲ್ಲಿ? USA ಅಮೆರಿಕಾಗೆ ಸೇರಿದಂತ ಈ ವ್ಯಾಪಾರಿ ಹಡಗಿನವ್ರು ಏನ್ ಮಾಡಿದ್ರು, ದೇ ಕ್ಯಾಪ್ಚರ್ಡ್ ದೀಸ್ ಟು ಫಿಶಿಂಗ್ ವೆಸಲ್ಸ್. ಈ ಮೀನು ಹಿಡಿಯೋಕೆ ಹೋಗಿದ್ದಂತ ಹಡಗುಗಳಿದಾವಲ್ಲ, ಅವುಗಳನ್ನ ಕ್ಯಾಪ್ಚರ್ ಮಾಡ್ಕೊಂಡ್ಬಿಡ್ತಾರೆ, ಅವ್ನ ಹಿಡ್ಕೊಂಡ್ಬಿಡ್ತಾರೆ. ಅಂಡ್ ಯಾಕೆ ಹಿಡ್ಕೊಂಡ್ರು ಅಂದ್ರೆ, ದೇ ವಾಂಟೆಡ್ ಟು ಬ್ಲಾಕೇಡ್ ಮಾಡೋದಕ್ಕೋಸ್ಕರ, ಕ್ಯೂಬಾದ ದಿಗ್ಬಂಧನ ಮಾಡುತ್ತೆ. ಕ್ಯೂಬಾದಿಂದ ಯಾವುದೇ ಹಡಗುಗಳು, ದೋಣಿಗಳು ಬರ್ದಂಗೆ ಅದನ್ನ
ತಡಿಬೇಕು, ಅದು ಅವ್ರ ಮೇಲೆ ದಿಗ್ಬಂಧನ ಇರಬೇಕು ಅಂತ. ಯಾಕಂದ್ರೆ ದೇ ಯೂಸ್ ಟು ಅಡ್ಬೇಟ್ ವಾರ್ ಕಾನ್ಫ್ಲಿಕ್ಟ್. ಸದಾ ಯುದ್ಧ ನಡೀತಾನೆ ಇರ್ತಿತ್ತು ಅವಾಗ ಈ ಎರಡು ರಾಷ್ಟ್ರಗಳ ನಡುವೆ. ಸೊ ಈ USA ಸೇರಿದ ಎರಡು ವೆಸಲ್ಸ್ ಏನ್ ಮಾಡುದು, ದೊಡ್ಡ ಹಡಗುಗಳು, ಮರ್ಚೆಂಟ್ ವೆಸಲ್ಸ್, ಈ ಕ್ಯೂಬಾಗ್ ಸೇರಿದಂತ ಮೀನುಗಾರಿಕೆ ಹಡಗುಗಳನ್ನ ಮುತ್ತಿ ಹಾಕೊಂಡು ಹಿಡ್ಕೊಂಡ್ಬಿಟ್ಟು ತಗೊಂಡೋಗ್ಬಿಟ್ರು ಇಲ್ಲಿಗೆ, ಅಮೆರಿಕಾಕ್ಕೆ ತಗೊಂಡೋಗ್ಬಿಟ್ರು. ಸೊ ದಿಸ್ ಇಸ್ ವಾಟ್ ಹ್ಯಾಸ್ ಹ್ಯಾಪನ್. ಆಮೇಲೆ ದೇ ವರ್ ಟ್ರೈಡ್ ಬೈ ದ ನ್ಯಾಷನಲ್ ಆಫ್ USA ಅಂಡ್ ವೆಸಲ್ಸ್ ವರ್ ಆಕ್ಷನ್ ಬೈ ದ ಡಿಸ್ಟ್ರಿಕ್ಟ್ ಕೋರ್ಟ್. ಅಲ್ಲಿದ್ದ ಡಿಸ್ಟ್ರಿಕ್ಟ್ ಕೋರ್ಟ್ ಮುಂದೆ ಕೇಸ್ ಹಾಕ್ತಾರೆ. ಕೇಸ್ ಹಾಕ್ಬಿಟ್ಟು, ನೋಡ್ರಿ ಹಿಂಗೆ ಹಡಗುಗಳು ಕ್ಯೂಬಾಗ್ ಸೇರಿದವ್ರದ್ದು, ನಾವು ಅದನ್ನ ದಿಗ್ಬಂಧನ ಇರಿದ್ವಿ, ಅದರಿಂದ ನಾವು ಅದನ್ನ ಕ್ಯಾಪ್ಚರ್ ಮಾಡ್ಕೊಂಡಿದ್ವಿ, ಅವನ್ನ ಮಾರಾಟ ಮಾಡ್ಬಿಡೋಣ ಅಂತ. ಸೊ ಡಿಸ್ಟ್ರಿಕ್ಟ್ ಕೋರ್ಟ್ ಆರ್ಡರ್ ಮಾಡಿದ್ರು. ಅದ್ರ ಪ್ರಕಾರ ಏನ್ ಮಾಡಿದ್ರು, ಇವನ್ನ ವೆಸಲ್ಸ್ ಮಾರಾಟ ಮಾಡಕ್ ಪ್ರಯತ್ನ ಪಟ್ರು. ಅಂತ ಸಭಾಗ ಏನಾಯ್ತು, ಅದ್ರ ಓನರ್ ಇದ್ದಲ್ಲ, ಯಾರು ಕ್ಯೂಬಾಗ್ ಸೇರಿದಿರ್ತಲ್ಲ ವ್ಯಕ್ತಿಗಳದು ಓನರ್ಗಳು, ಅವ್ರೇನ್ ಮಾಡಿದ್ರು, ಒಂದು ಅಪೀಲ್ ಹೋದ್ರಿ. ಡಿಸ್ಟ್ರಿಕ್ಟ್ ಕೋರ್ಟ್ ಕೊಟ್ಟ ತೀರ್ಪಿನ ವಿರುದ್ಧ ಸರ್ಕ್ಯೂಟ್ ಕೋರ್ಟ್ ಮುಂದೆ ಅಪೀಲ್ ಹೋದ್ರು. ಓನರ್ಸ್ ಆಫ್ ದ ವೆಸಲ್ ಮೇಡ್ ಅಪೀಲ್ ಟು ಸರ್ಕ್ಯೂಟ್ ಕೋರ್ಟ್ based on long held tradition by nations of exempting fishing vessels from capture in times of war. ಇದು ಕಂಟೆನ್ಷನ್, ಇದು ಅವರ ವಾದ. ಯಾರ್ದು? ಕ್ಯೂಬಾದ ಹಡಗುಗಳನ್ನ ಯಾರು ಕ್ಯಾಪ್ಚರ್ ಮಾಡ್ಕೊಂತಾರಲ್ಲ, ಯಾರ ಹಡಗುಗಳನ್ನ ಕ್ಯಾಪ್ಚರ್ ಮಾಡ್ಕೊಂತಾರ, ಅವ್ರು ಹೇಳ್ತಾರೆ ಅಂದ್ರೆ ಇವ್ರು ನಮ್ಮ US ಅವ್ರು ಮಾಡಿದ್ದು ತಪ್ಪು, ಮತ್ತೆ ಡಿಸ್ಟ್ರಿಕ್ಟ್ ಕೋರ್ಟ್ ಕೊಟ್ಟಿದ್ದ ಆರ್ಡರ್ ತಪ್ಪು. ಯಾಕೆ ತಪ್ಪು ಅಂದ್ರೆ, ಸೊ ದೇರ್ ಇಸ್ ಎ ಲಾಂಗ್ ಹೆಲ್ಡ್ ಟ್ರೆಡಿಷನ್, ತುಂಬಾ ವರ್ಷದಿಂದ ಒಂದು ಸಂಪ್ರದಾಯ ಇದೆ. ಏನಂದ್ರೆ, nations ಆಫ್ ಎಕ್ಸಮ್ಟಿಂಗ್ ಫಿಶಿಂಗ್ ವೆಸಲ್ಸ್ ಫ್ರಮ್ ಕ್ಯಾಪ್ಚರ್ ಅಟ್ ದ ಟೈಮ್ ಆಫ್ ವಾರ್. ಮೀನುಗಾರರ ಜೀವನ ಮಾಡದೆ ಮೀನು ಹಿಡಿದು, ಮೀನುಗಾರಿಕೆ ನಿಲ್ಸ್ಬಿಟ್ಟು, ಯುದ್ಧ ಆಗ್ತಿದೆ ಅಂತ ಹೇಳ್ಬಿಟ್ಟು ಮೀನುಗಾರಿಕೆ ನಿಲ್ಸ್ಬಿಟ್ರೆ ಅವ್ರ ಜೀವನೋಪಾಯನೇ ಇರೋದಿಲ್ಲ. ಅದರಿಂದ ಏನಾಯ್ತು, ಎಲ್ಲಾ ರಾಷ್ಟ್ರಗಳು ತುಂಬಾ ವರ್ಷಗಳಿಂದ ಲಾಂಗ್ ಟ್ರೆಡಿಷನ್ ಅಂದ್ರೆ ಬಹಳ ವರ್ಷಗಳಿಂದ ಈ ಸಂಪ್ರದಾಯ ಬೆಳೆಸ್ಕೊಂಡ್ ಬಂದ್ರು. ಏನಂದ್ರೆ, ಯುದ್ಧ ಇರ್ಲಿ ಏನೇ ಇರ್ಲಿ, ಈ ಮೀನುಗಾರಿಕೆ ಹಡಗುಗಳನ್ನ ಕ್ಯಾಪ್ಚರ್ ಮಾಡಬಾರದು ಅಂತ ಒಂದು ಟ್ರೆಡಿಷನ್, ಒಂದು ಅಂತಾರಾಷ್ಟ್ರೀಯ ಸಂಪ್ರದಾಯ ಇದೆ. ಅದರಿಂದ ನಮ್ಮ ಹಡಗುಗಳನ್ನ ಇವ್ರೇನು USA ಅವರು ಇಟ್ಕೊಂಡು ಅದನ್ನ ಮಾರಾಟ ಮಾಡಕ್ ಪ್ರಯತ್ನ ಪಡ್ತಿದ್ದಾರೆ, ಅದು ತಪ್ಪು ಅಂತ ಅವರ ವಾದ. ಕೇಳಿಸ್ತಾ ಇದೆಯಾ? ಇಲ್ಲ, ಆಮೇಲೆ ಅಡಿಬಲ್ ಕೇಳಿಸ್ತಿದೇನ್ರಿ? ಅರ್ಥ ಆಗ್ತಿದೆಯಲ್ಲ? ಅದು ಗೊತ್ತಿಲ್ಲ ಸರ್. ಓಕೆ, ಸೊ ಹಿಂಗಾಯ್ತು. ಅವ್ರ ವಾದ ಏನಂದ್ರೆ, ಇಲ್ಲ, ಒಂದು ಅಂತಾರಾಷ್ಟ್ರೀಯ ಸಂಪ್ರದಾಯ ಇದೆ, ಅದರಿಂದ ಹಿಂಗೆಲ್ಲ ಮಾಡಕ್ಕಾಗಲ್ಲ, ನೀವು ನಮ್ಮ ಮೀನುಗಾರಿಕೆ ಹಡಗುಗಳನ್ನ ಯಾರು ಹಿಡ್ಕೊಂಬಾರ್ದು, ಯುದ್ಧ ಇರ್ಲಿ ಶಾಂತಿ ಇರ್ಲಿ, ಅವನ್ನ ಹಿಡ್ಕೊಳಂಗಿಲ್ಲ ನೀವು ಅಂದ್ರೆ. ಸೊ ಯಾಕೆ ದೇ ಸೇ ದಟ್ ಇಟ್ ಈಸ್ ಅ ಪ್ರೈಮರಿ ಎಕ್ಸಾಂಪಲ್ ಆಫ್ ಕಸ್ಟಮರಿ ಇಂಟರ್ನ್ಯಾಷನಲ್. ಇದು ಬಹಳ ಮೂಲತಃ ಉದಾಹರಣೆ ಇದು. ಏನಕ್ಕೆ? ಅಂತಾರಾಷ್ಟ್ರೀಯ ಸಾಂಪ್ರದಾಯಿಕ ಕಾನೂನಿಗೆ. ಏನು? ಈ ಮೀನುಗಾರಿಕೆ ಹಡಗುಗಳನ್ನ ಯುದ್ಧದ ಸಂದರ್ಭದಲ್ಲೂ ಕ್ಯಾಪ್ಚರ್ ಮಾಡಬಾರ್ದು, ಅವನ್ನ ಹಿಡ್ಕೊಬಾರ್ದು ಅಂತ ಅವ್ರ ವಾದ. ಸೊ ಈ ಕೇಸಲ್ಲಿ ಏನೇನಾಗಿದೆ ಅಂದ್ರೆ, ಅಟ್ ದ ಟೈಮ್ ಆಫ್ ಕ್ಯಾಪ್ಚರ್ ಬೋತ್ ವೆಸಲ್ಸ್ ಹ್ಯಾಡ್ ನೋ ಎವಿಡೆನ್ಸ್ ಆಫ್ ಏಡಿಂಗ್ ಎನಿಮಿ. ಇವ್ರೇನ್ ಅನ್ಕೊಂಡ್ಬಿಟ್ರು, ಅವರು ಯುದ್ಧ ಮಾಡಕ್ಕೆ ಸಹಾಯ ಮಾಡ್ತಾರೆ. ಯುದ್ಧದ USA ಕ್ಯೂಬಾದ ಆರ್ಮ್ಡ್ ಫೋರ್ಸಸ್, ಅಲ್ಲಿನ ಸಶಸ್ತ್ರ ಪಡೆಗಳಿರ್ತಾವಲ್ಲ, ಅವುಗಳಿಗೆ ಸಹಾಯ ಮಾಡ್ತಾರೆ ಯುದ್ಧದಲ್ಲಿ ಅಂದ್ಕೊಂಡು ಇಟ್ಕೊಂಡ್ತಿದ್ರು. ಬಟ್ ದೇರ್ ಇಸ್ ನೋ ಎವಿಡೆನ್ಸ್, ಅದಕ್ಕೆ ಯಾವ್ದು ಸಾಕ್ಷಿ ಇಲ್ಲ. ಅಟ್ ದ ಟೈಮ್ ಆಫ್ ಕ್ಯಾಪ್ಚರ್ ಆಫ್ ವೆಸಲ್ ದೇರ್ ವಾಸ್ ನೋ ಎವಿಡೆನ್ಸ್ ಆಫ್ ಏಡಿಂಗ್ ದ ಎನಿಮಿ. ಶತ್ರುಗಳಿಗೆ ಅವರು ಸಹಾಯ ಮಾಡ್ತಿದ್ದಾರೆ ಆ ಹಡಗುಗಳು ಅಂತ ಅನ್ನೋದಕ್ಕೆ ಯಾವುದೇ ಪುರಾವೆಗಳಾಗ್ಲಿ ಸಾಕ್ಷಿಗಳು ಇರ್ಲಿಲ್ಲ. ಆಮೇಲೆ ಏನಾಯ್ತು, ದೇವರ್ ಅನ್ಅವೇರ್ ಆಫ್ US ನೇವಲ್ ಬ್ಲಾಕೇಡ್. ಯಾರು ಹಡಗ್ನಲ್ಲಿ ಹೋಗ್ತಿರ್ತಾರಲ್ಲ, ಮೀನುಗಾರರಿಗೆ ಏನು ಗೊತ್ತಾಗುತ್ತೆ, ಎಷ್ಟೊಂದ್ ಸತಿ ಗೊತ್ತೇ ಇರಲ್ಲ ಏನಾಗ್ತಿದೆ ಅಂತ. ಅವ್ರ ಪಾಡ್ಗ ಅವ್ರ ಜೀವನ, ದಿನ ಸಮುದ್ರಕ್ಕೆ ಹೋಗೋದು, ಮೀನ್ ಹಿಡ್ಕೊಂಡ್ ಬರೋದು, ಅದನ್ನ ಮಾರಿ ಜೀವನ ಮಾಡೋದು. ಅದೇ ರೀತಿ ಅಲ್ಲೂ ಕೂಡ. ಸೊ ದೇವರ್ ಅನ್ಅವೇರ್ ಆಫ್ US ನೇವಲ್ ಬ್ಲಾಕೇಡ್. ನೀವು USA ಅಮೆರಿಕಾದ ನೌಕಾಪಡೆ ಕ್ಯೂಬಾ ಮೇಲೆ ದಿಗ್ಬಂಧನ ಏರಿದೆ ಅನ್ನೋ ವಿಷಯನೂ ಅವ್ರಿಗೆ ಗೊತ್ತಿಲ್ಲ. ಯಾರಿಗೆ? ಆ ಯಾವ ಒಂದು ಮೀನುಗಾರರು ಇರ್ತಾರಲ್ಲ, ಹಡಗು ತಗೊಂಡೋಗಿರ್ತಾರಲ್ಲ, ಅವ್ರಿಗೆ ಅದು ಗೊತ್ತಿರಲ್ಲ. ದೇ ಡೋಂಟ್ ನೋ. ಅದು ದಟ್ ಈಸ್ ಬಿನ್ ಪ್ರೂವ್ಡ್ ದಟ್ ದೇ ಆರ್ ನಾಟ್ ಅವೇರ್ ಆಫ್ ದ UN ಬ್ಲಾಕೇಡ್. ಮತ್ತೆ ನೋ ಆರ್ಮ್ಸ್ ವರ್ ಫೌಂಡ್ ಆನ್ ದ ಬೋರ್ಡ್. ಅಂದ್ರೆ ಆ ಹಡಗನ್ನ ಹುಡುಕಿದಾಗ ಅಲ್ಲಿ ಯಾವುದೇ ಶಸ್ತ್ರಾಸ್ತ್ರಗಳನ್ನು ಸಿಗೋದಿಲ್ಲ. ಮತ್ತೆ ನೋ ಅಟೆಂಪ್ಟ್ ವರ್ ಮೇಡ್ either to run at the blockade or resist capture. ಅವ್ರ ಪಾಡ್ಗೆ ಅವ್ರು ಮೀನ್ ಹಿಡ್ಕೊಂಡು ಹೋಗ್ತಾ ಇರ್ತಾರೆ. ಇವ್ರು ಕ್ಯಾಪ್ಚರ್ ಮಾಡಕ್ ಬರ್ತಾರಲ್ಲ, ಅವ್ರನ್ನ ಹಿಡ್ಕೊಳಕ್ ಬಂದಾಗ ಅವ್ರು ಏನು ರೆಸಿಸ್ಟೆನ್ಸ್ ತೋರಿಸೋದಿಲ್ಲ. ಹಿಡ್ಕೊಂಡ್ಬೇಡ್ರಿ, ನಾವು ನಿಮ್ಮ ಮೇಲೆ ಯುದ್ಧ ಮಾಡ್ತೀವಿ ಅಥವಾ ನಿಮ್ಮ ಮೇಲೆ ಗಲಾಟೆ ಮಾಡ್ತೀವಿ, ಏನಿಲ್ಲ. ಅವ್ರು ಹಿಡ್ಕೊಂಡ್ರು, ಸುಮ್ಮನಿದ್ರು, ಸಬ್ಮಿಟ್ ಮಾಡ್ರಿ, ಹೇಳ್ಕೊಂಡ್ ಬಂದಿದ್ದಾರೆ. ಸೊ ನೋ ಅಟೆಂಪ್ಟ್ ವಾಸ್ ಮೇಡ್ either to run. ಅಲ್ಲಿಂದ ತಪ್ಪಿಸ್ಕೊಂಡು ಓಡೋಕೆ ಅವ್ರು ಏನು ಪ್ರಯತ್ನ ಪಡಲ್ಲ ಎರಡು ಹಡಗುಗಳು. ಮತ್ತೆ ನಾವು ನಿಮ್ಮನ್ನ ಕ್ಯಾಪ್ಚರ್ ಮಾಡ್ತೀವಿ ಅಂದಾಗ, ಕ್ಯಾಪ್ಚರ್ ಮಾಡ್ಬೇಡ್ರಿ, ನಾವು ನಿಮ್ಮ ಮೇಲೆ ಯುದ್ಧ ಮಾಡ್ತೀವಿ ಅಂತಾನೂ ಹೇಳಿಲ್ಲ ಅವ್ರು. ಯಾಕೆಂದ್ರೆ ಅವ್ರ ಹತ್ರ ಯಾವುದೇ ಆರ್ಮ್ಸ್ ಅಮ್ಯುನಿಷನ್ಸ್ ಇರಲಿಲ್ಲ. ಅವ್ರೇನು ಸಾಧಾರಣವಾಗಿ ದಿನನಿತ್ಯ ಹೆಂಗ್ ಮಾಡ್ತಾರೋ ಹಂಗೆ ಮೀನು ಹಿಡಿಯೋದಕ್ಕೋಸ್ಕರ
ಬಂದಿದ್ದಾರೆ, ಅವ್ರಿಗೆ ಬೇರೆ ಯಾವುದೇ ದುರುದ್ದೇಶ ಇಲ್ಲ ಅಂತ ಎವಿಡೆನ್ಸ್ ಇಂದ ಪ್ರೂವ್ ಆಗಿತ್ತು. ಸೊ ದ ಸುಪ್ರೀಂ ಕೋರ್ಟ್ ಸರ್ಕ್ಯೂಟ್ ಕೋರ್ಟ್ ಸುಪ್ರೀಂ ಕೋರ್ಟ್ ಹೋಗಿದ್ ಕೇಸು ಏನಾಯ್ತು ಅಂದ್ರೆ, ಸುಪ್ರೀಂ ಕೋರ್ಟ್ ಸೈಟಿಂಗ್ ಮೆನಿ ಪ್ರೆಸಿಡೆಂಟ್ಸ್, ಹಿಂದಿನ ಹಲವಾರು ಪ್ರಕರಣಗಳು ಮತ್ತೆ ರಾಷ್ಟ್ರಗಳ ಒಂದು ನಡವಳಿಕೆ ರೂಢಿ ಹೆಂಗಿದೆ ಅನ್ನೋದನ್ನೆಲ್ಲ ಗಮನಿಸಿ ಸುಪ್ರೀಂ ಕೋರ್ಟ್ ತೀರ್ಪು ಕೊಡ್ತು. ಏನು ಸುಪ್ರೀಂ ಕೋರ್ಟ್ ಆಫ್ US ಏನ್ ಮಾಡ್ತು ಅಂದ್ರೆ, ಡಿಸೈಡೆಡ್ ದಟ್ ದೇರ್ ಇಸ್ ಎ ಕಸ್ಟಮರಿ ಇಂಟರ್ನ್ಯಾಷನಲ್ ಲಾ ದಟ್ ಎಕ್ಸೆಂಪ್ಟೆಡ್ ಫಿಶಿಂಗ್ ವೆಸಲ್ಸ್ ಫ್ರಮ್ ಕ್ಯಾಪ್ಚರ್ ಡ್ಯೂರಿಂಗ್ ವಾರ್. ಸರ್ಕ್ಯೂಟ್ ಕೋರ್ಟ್ ಇಂದ ಅದು ಹೈಕೋರ್ಟ್ ಹೋಯ್ತು, ಸುಪ್ರೀಂ ಕೋರ್ಟ್ ಹೋಯ್ತು. ಸುಪ್ರೀಂ ಕೋರ್ಟ್ ಏನ್ ಮಾಡ್ತು, ಈ ರೀತಿ ತೀರ್ಪನ್ನ ಕೊಡ್ತು. ಸುಪ್ರೀಂ ಕೋರ್ಟ್ ಸೈಟಿಂಗ್ ಮೆನಿ ಪ್ರೆಸಿಡೆಂಟ್ಸ್, ಈ ಹಿಂದಿನ ಹಲವಾರು ಉದಾಹರಣೆಗಳು ಮತ್ತೆ ತುಂಬಾ ದಿವಸಗಳಿಂದ ಹೆಂಗ್ ರಾಷ್ಟ್ರಗಳು ನಡ್ಕೊಂತಿದ್ವು ಅನ್ನೋದ್ರ ಮೇಲೆ ಏನ್ ಮಾಡ್ತಂದ್ರೆ, ದೇ ಡಿಸೈಡೆಡ್ ದಟ್ ದೇರ್ ಇಸ್ ಎ ಕಸ್ಟಮರಿ ಇಂಟರ್ನ್ಯಾಷನಲ್ ಲಾ, ಒಂದು ಅಂತಾರಾಷ್ಟ್ರೀಯ ಸಾಂಪ್ರದಾಯಿಕ ಕಾನೂನು ಬಂದಿದೆ ಆಗ್ಲೇ. ಅದು ಆಗ್ಲೇ ಅದರಲ್ಲಿ ಅಂತ ಕಾನೂನು ಆಗ್ಲೇ ಇದೆ. ಅಲ್ಲಿ ಎಂತ ಕಾನೂನು ಏನದು, ದಟ್ ಎಕ್ಸಂಪ್ಟೆಡ್ ಫಿಶಿಂಗ್ ವೆಸಲ್ಸ್ ಫ್ರಮ್ ಕ್ಯಾಪ್ಚರ್ ಡ್ಯೂರಿಂಗ್ ವಾರ್. ಈ ಮೀನುಗಾರಿಕೆ ಹಡಗುಗಳನ್ನ ಯುದ್ಧದ ಸಂದರ್ಭದಲ್ಲೂ ಕೂಡ ಅವುಗಳನ್ನ ಕ್ಯಾಪ್ಚರ್ ಮಾಡಂಗಿಲ್ಲ, ಅವುಗಳನ್ನ ಇಟ್ಕೊಳಂಗಿಲ್ಲ. ಪ್ರೂವ್ ಮಾಡ್ಬೇಕಷ್ಟೇ ಏನಂತ, ಅವು ಮೀನುಗಾರಿಕೆ ಹಡಗುಗಳು ಅಂತ. ಅದನ್ನ ಬಿಟ್ಟು ಬೇರೆ ಯಾವುದೇ ಕೆಲಸನೂ ಮಾಡ್ತಿಲ್ಲ ಅಂತ ಪ್ರೂವ್ ಮಾಡಿದ್ರೆ, ಅವು ಮೀನುಗಾರಿಕೆಗೋಸ್ಕರ ಬಂದಿದ್ದಾವೆ ಹಡಗುಗಳು ಅಂದ್ರೆ, ಅವುಗಳನ್ನ ಯುದ್ಧ ನಡೀತಿದ್ರು ಅವುಗಳ ಮೇಲೆ ಅಟ್ಯಾಕ್ ಮಾಡಬಾರ್ದು, ಅವುಗಳನ್ನ ಕ್ಯಾಪ್ಚರ್ ಅಂದ್ರೆ ಇಟ್ಕೊಳ್ಳೋದು, ಅವುಗಳನ್ನ ಇಟ್ಕೊಳ್ಳೋಕು ಬರಬಾರ್ದು. ಯಾಕಂದ್ರೆ ಅವ್ರ ಜೀವನೋಪಾಯಕ್ಕೋಸ್ಕರ, ಬದುಕೋದಕ್ಕೋಸ್ಕರ ಅವ್ರು ಮೀನುಗಾರಿಕೆ ಮಾಡ್ತಿರ್ತಾರೆ. ನೀವು ಯುದ್ಧ ಮಾಡ್ತಿದ್ವಿ ಅಂತ ಹೇಳ್ಬಿಟ್ಟು ಅವ್ರನ್ನ ಮೀನುಗಾರಿಕೆ ಮಾಡ್ದಂಗೆ ತಡೆದ್ಬಿಟ್ರೆ ಅಷ್ಟು ಜನ ಏನ್ ಮಾಡ್ತಾರೆ ಜೀವನಕ್ಕೆ? ಬಿಕಾಸ್ ದಟ್ ಇಸ್ ಓನ್ಲಿ ಮೀನ್ಸ್ ಆಫ್ ಲೈವ್ಲಿಹುಡ್ ಫಾರ್ ದೆಮ್. ಅದರಿಂದ ಸುಪ್ರೀಂ ಕೋರ್ಟ್ ಆಫ್ US ಏನ್ ಹೇಳ್ತಂದ್ರೆ, ಅಂತಾರಾಷ್ಟ್ರೀಯ ಕಾನೂನು ಇದೆ, ಅಂತಾರಾಷ್ಟ್ರೀಯ ಕಾನೂನು ಆಟೋಮೆಟಿಕ್ ಆಗಿ ಅಮೆರಿಕದ ಕಾನೂನು ಅಂತ ಭಾವಿಸ್ತಾರೆ. ಮುಂದಕ್ಕೆ ಹೋಗ್ತೀವಿ ನಾವು, ರಿಲೇಶನ್ಶಿಪ್ ಬಿಟ್ವೀನ್ ಇಂಟರ್ನ್ಯಾಷನಲ್ ಅಂಡ್ ಮುನ್ಸಿಪಲ್. ಅಮೆರಿಕದವರ ಒಂದು ಪ್ರಿನ್ಸಿಪಲ್ ಏನಂದ್ರೆ, ಒಂದ್ಸತಿ ಒಂದು ಅಂತಾರಾಷ್ಟ್ರೀಯ ಕಾನೂನು ಇದೆ ಅಂದ್ರೆ ಅದು ಕೇವಲ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಮಾತ್ರ ಅಪ್ಲೈ ಆಗಲ್ಲ, ಆ ರಾಷ್ಟ್ರಕ್ಕೂ ಅಪ್ಲೈ ಆಗುತ್ತೆ. ದಟ್ ಇಸ್ ಹೌ ಇಟ್ ವರ್ಕ್ಸ್. ಮುಂದೆ ಓದ್ತೀವಿ. ಸೊ ಸುಪ್ರೀಂ ಕೋರ್ಟ್ said that there is a established international customary law that fishing vessels should not be captured even during war. ಯುದ್ಧದ ಸಮಯದಲ್ಲೂ ಕೂಡ ಆ ಮೀನುಗಾರಿಕೆ ಹಡಗುಗಳನ್ನ ಕ್ಯಾಪ್ಚರ್ ಮಾಡಂಗಿಲ್ಲ ಯಾರನ್ನು ಅಂತ ಅನ್ನೋದೊಂದು ಅಂತಾರಾಷ್ಟ್ರೀಯ ಸಂಪ್ರದಾಯವಾಗಿ ಬೆಳ್ಕೊಂಡ್ ಬಂದಿದೆ ತುಂಬಾ ದಿವಸದಿಂದ. ಇಲ್ಲಿ ಹೇಳಿದ್ವಲ್ಲ ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡಿದ್ವಿ, ಏನು ಮೆಟೀರಿಯಲ್ ಆಸ್ಪೆಕ್ಟ್ ಮತ್ತೆ ಸೈಕಾಲಜಿಕಲ್ ಆಸ್ಪೆಕ್ಟ್ಸ್. ಮೆಟೀರಿಯಲ್ ಆಸ್ಪೆಕ್ಟ್ಸ್ ಲಾಂಗ್ ಯೂಸೇಜ್ ಇರಬೇಕು, ನೋ ಡಿವಿಯೇಷನ್, ಅದರಿಂದ ಯಾವುದೇ ಪಕ್ಕಕ್ಕೆ ಸರಿದಿರೋದಿಲ್ಲ, ಅದನ್ನ ಎಲ್ಲರೂ ಪಾಲನೆ ಮಾಡ್ತಿದ್ದಾರೆ. ಮತ್ತೆ ಯಾತಕ್ಕೆ ಪಾಲನೆ ಮಾಡ್ತಿದ್ದಾರೆ? ಆಸ್ ಇಫ್ ಇಟ್ ಇಸ್ ಎ ರೂಲ್ ಅಂತ ಫಾಲೋ ಮಾಡ್ತಿದ್ದಾರೆ. ಒಪಿನಿಯೋ ಜೂರಿಸ್, ಸೈಕಾಲಜಿಕಲ್ ಆಸ್ಪೆಕ್ಟ್. ಏನಕ್ಕೆ, ಯಾಕೆ ಆ ಹಡಗುಗಳನ್ನ, ಮೀನುಗಾರಿಕೆ ಹಡಗುಗಳನ್ನ ಹಿಡಿಯಬಾರ್ದು? ಯಾಕೆ ಅಂದ್ರೆ ಅದು ನಿಯಮ, ಅಂತಾರಾಷ್ಟ್ರೀಯ ಕಾನೂನು ಒಂದು ಭಾವನೆ ಎಲ್ಲ ರಾಷ್ಟ್ರಗಳಲ್ಲೂ ಮೂಡ್ಬಿಟ್ಟಿದೆ. ಅದರಿಂದ ಅಂತ ಒಂದು ಅಂತಾರಾಷ್ಟ್ರೀಯ ಸಾಂಪ್ರದಾಯಿಕ ಕಾನೂನು ಇದೇ ಆಗ್ಲೇ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ. ಅದನ್ನ ಏನ್ ಮಾಡಿದರೆ USA ಮರ್ಚೆಂಟ್ ವೆಸಲ್ಸ್ ಏನ್ ಮಾಡಿದ್ರು, ಅದನ್ನ ಉಲ್ಲಂಘನೆ ಮಾಡಿದರೆ. ಕ್ಯೂಬಾನ ದಿಗ್ಬಂಧನ ಮಾಡುವ ಹೆಸರಿನಲ್ಲಿ ಮೀನುಗಾರಿಕಾ ಹಡಗುಗಳನ್ನ ಇಟ್ಕೊಂಡಿದ್ದಾರೆ. ಅದು ತಪ್ಪು, ಅದು ಅಂತಾರಾಷ್ಟ್ರೀಯ ಸಾಂಪ್ರದಾಯಿಕ ಕಾನೂನಿಗೆ ವಿರುದ್ಧ ಅಂತ ತೀರ್ಪು ಕೊಡ್ತು. So this case is going to give you an example as to how the practices of the state are going to be considered as international customary law. ಅಂತಾರಾಷ್ಟ್ರೀಯ ಸಾಂಪ್ರದಾಯಿಕ ಕಾನೂನಾಗಿ ಹೆಂಗ್ ಬೆಳಿತಿದೆ ಅನ್ನೋದಕ್ಕೆ ಇದು ಒಂದು ಉದಾಹರಣೆ. ಈ ಕೇಸ್ ಬಗ್ಗೆ ನಿಮ್ಗೆ ಡೌಟ್ಸ್ ಇದ್ರೆ ದಯವಿಟ್ಟು ಕೇಳಿ. ಸೊ ದಿಸ್ ಹೇಳಿ ಸರ್. ಈಗ ವ್ಯಾಪಾರ ಹಡಗುಗಳು ಇರ್ತಾವಲ್ಲ ಸರ್, ಈಗ ಒಂದು ದೇಶದಿಂದ ಇನ್ನೊಂದಕ್ಕ ಸರಕುಗಳನ್ನ ತಗೊಂಡು ವ್ಯಾಪಾರಕ್ಕೆ ಹೋಗ್ತಿರ್ತಾವ್ರಿ. ಇನ್ನೇನ್ ಸ್ವಲ್ಪ ನೇರ ಇರ್ತೈತಿ, ಅವಾಗ ಯುದ್ಧ ಘೋಷಣೆ ಆಗಿದ್ದ ಅಲ್ಲಿ ಗೊತ್ತಾಗಿರೋದಲ್ರಿ. ಆಗಲ್ ಸಂದರ್ಭದಾಗ ಅಂತ ಹಡಗುಗಳನ್ನ ಏನ್ ಮಾಡ್ತಾರ? ಹೇಳದ್ನಲ್ಲ, ಸಡನ್ ಆಗಿ ಯುದ್ಧ ಘೋಷಣೆ ಮಾಡ್ಬಿಟ್ಟು ಈಗಾಗಲೇ ಟ್ರಾನ್ಸಿಟ್ ಅಲ್ಲಿ ಇರೋರಿಗೆ ಯಾರಿಗೂ ಅಫೆಕ್ಟ್ ಮಾಡಬಾರ್ದು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೋಆಪರೇಷನ್ ಇರ್ತದೆ. ಹಂಗೆಲ್ಲ ಹೇಳಿದ್ನಲ್ಲ, ಯುದ್ಧ ಘೋಷಣೆ ಮಾಡಿದ್ರು ಯಾರ ಮೇಲೆ ಯುದ್ಧ ಘೋಷಣೆ ಮಾಡ್ತಾರೆ ಅಂದ್ರೆ ಆರ್ಮ್ಡ್ ಫೋರ್ಸಸ್, ಸಶಸ್ತ್ರ ಪಡೆಗಳು ಇರ್ತಾರಲ್ಲ ಅವ್ರಗಳ ಮೇಲೆ ಮಾತ್ರ ಯುದ್ಧ ಮಾಡ್ಬೇಕು ಹೊರತು ಸಾರ್ವಜನಿಕರು ಏನಾರ ಸಿವಿಲಿಯನ್ಸ್, ನಾವ್ ಹೇಳ್ತೀವಿ ಸಿವಿಲಿಯನ್ಸ್ ಅಂತ ಕರಿತೀವಿ, ಸಾರ್ವಜನಿಕರು ಏನಾರ ಏನೋ ತಮ್ಮ ಕೆಲಸ ಮಾಡ್ಕೊಂತಿದ್ರೆ ಅವ್ರ ಮೇಲೆ ಯುದ್ಧ ಮಾಡಿ ಅಥವಾ ಅವ್ರನ್ನ ಅಟ್ಯಾಕ್ ಮಾಡಿ ಅವ್ರನ್ನ ಕ್ಯಾಪ್ಚರ್ ಮಾಡೋದಿಲ್ಲ, ಹಂಗೆಲ್ಲ ಮಾಡಬಾರ್ದು ಅಂತ. ನಾವು ನೋಡ್ತೀವಿ ತುಂಬಾ ಸತಿ ಈ ಗಲಾಟೆಗಳು ನಡೀತಿರ್ತದೆ. ಏನಂದ್ರೆ ಈ ಶ್ರೀಲಂಕಾದಿಂದ ಬಂದಿತ್ತು ಹಡಗುಗಳನ್ನ ಭಾರತದವ್ರು ಇಟ್ಕೊಂಡ್ಬಿಟ್ಟಿರ್ತಾರೆ, ಅಥವಾ ಭಾರತದಿಂದ ಹೋಗಿದ್ದ ಹಡಗುಗಳನ್ನ ಮೀನುಗಾರನ ಇಟ್ಕೊಂಡ್ಬಿಟ್ಟಿರ್ತಾರೆ. ಮೀನುಗಾರರಲ್ಲ ಅವರು ಗೂಢಚರ್ಯೆ ಮಾಡಕ್ ಬಂದಿದ್ದಾರೆ ಅಥವಾ ಇನ್ನೊಂದು ಕಾರಣಕ್ಕೆ ಬಂದಿದ್ದಾರೆ ಅಂತ ಇಟ್ಕೊಂಡ್ಬಿಟ್ಟಿರ್ತಾರೆ. ಆದ್ರೆ ಏನ್ ಮಾಡೋದು, ಅವ್ರನ್ನ ಮೀನುಗಾರರು ಅಂತ ಪ್ರೂವ್ ಆದಾಗ ಅವ್ರು ಮೀನುಗಾರಿಕೆಗೋಸ್ಕರ ಮಾತ್ರ ಬಂದಿದ್ದಾರೆ ಅಂದ್ರೆ ಏನ್ ಮಾಡ್ತಾರೆ, ತಕ್ಷಣ ಬಿಡುಗಡೆ ಮಾಡ್ತಾರೆ. ವ್ಯಾಪಾರ ಹಡಗುಗಳು ಅಷ್ಟೇ ಜನರಲ್ ಆಗಿ ಅವು ಯುದ್ಧ ಮಾಡೋದಿಲ್ಲ. ಇಲ್ಲೇನಾಗಿದೆ, ದಿಗ್ಬಂಧನ ಏರಿದ್ದಾರೆ. ಇವ್ರು ಕ್ಯೂಬಾದವ್ರು ಏನ್ ಅನ್ಕೊಂಡ್ರು, ಅಮೆರಿಕಾದವ್ರು ಏನ್ ಅನ್ಕೊಂಡ್ರು, ಕ್ಯೂಬಾದವ್ರು
ಮ್ಯೂಟ್ ಮಾಡ್ಕೊಳ್ಳಿ. ಸೊ ಕ್ಯೂಬಾದ ಎನಿಮಿಗಳು ಬಂದಿದ್ದಾರೆ, ನಮ್ಮಲ್ಲಿ ಅಟ್ಯಾಕ್ ಮಾಡಕ್ ಬಂದಿದ್ದಾರೆ, ಅದರಿಂದ ಅವ್ರನ್ನ ಹಿಡ್ಕೊಂಡ್ಬಿಡಿ ಅಂತ ಕ್ಯಾಪ್ಚರ್ ಮಾಡ್ಬಿಟ್ಟು ತಗೊಂಡೋಗಿ ಮಾರಾಟ ಮಾಡಕ್ ಪ್ರಯತ್ನ ಪಟ್ರು. ಅದಕ್ಕೆ ಸುಪ್ರೀಂ ಕೋರ್ಟ್ ಹೇಳಿತ್ತು ತಪ್ಪು ನೀವು ಮಾಡಿದ್ದು, ಅವರು ಬರೀ ಮೀನುಗಾರಿಕಾ ಹಡಗುಗಳನ್ನ ಕ್ಯಾಪ್ಚರ್ ಮಾಡಂಗಿಲ್ಲ, ಯಾಕೆಂದ್ರೆ ಅದು ಅಂತಾರಾಷ್ಟ್ರೀಯ ಸಾಂಪ್ರದಾಯಿಕ ಕಾನೂನು ಅಂತ ಸುಪ್ರೀಂ ಕೋರ್ಟ್ ತೀರ್ಮಾನ ಕೊಡ್ತು. ಅರ್ಥ ಆಯ್ತಲ್ಲ? ಓಕೆ. ಸೊ ಇದು ಈ ಕೇಸ್ ನ ತುಂಬಾ ಸರ್ತಿ ನಿಮ್ಗೆ ಎಕ್ಸಾಮ್ಸ್ ಅಲ್ಲಿ ಕೇಳ್ತಾರೆ, ಶಾರ್ಟ್ ನೋಟ್ಸ್ ಕ್ವಶನ್ ಅಥವಾ ಪ್ರಾಬ್ಲಮ್ ಕೇಳ್ತಾರೆ, ಇಷ್ಟು ಬರೀಬೇಕು. ಏನೇನ್ ಬರೀ ಈ ಕೇಸ್ ನ ಯಾವಾಗ ನಿಮ್ಗೆ ಕ್ಲೀನ್ ಆಗಿ ಬರೀಬಹುದು ಅಂದ್ರೆ, ಯಾವಾಗ ಈ ಟೆಸ್ಟ್ ಏನು ಸೈಕಾಲಜಿಕಲ್ ಆಸ್ಪೆಕ್ಟ್ ಮತ್ತೆ ಇದು ಮೆಟೀರಿಯಲ್ ಆಸ್ಪೆಕ್ಟ್ಸ್ ಗೊತ್ತಿರಬೇಕು, ಮತ್ತೆ ಯೂಸೇಜ್ ಅಂದ್ರೆ ಏನು, ಯಾವಾಗ ಯೂಸೇಜು ಕಸ್ಟಮರ್ ಪರಿವರ್ತನೆಗೊಳ್ಳುತ್ತೆ, ಈ ಎಲ್ಲಾ ಅಂಶಗಳು ಗೊತ್ತಿದ್ರೆ ಈ ಕೇಸ್ ಅರ್ಥ ಆಗತ್ತೆ, ನೀವು ಆನ್ಸರ್ ಬರೀಬಹುದು. ಇಷ್ಟು ಬರೀ ಫ್ಯಾಕ್ಟ್ಸ್ ಇವಾಗ ಇಷ್ಟು ಹೇಳಿದ್ ನಿಮ್ಗೆ ಅರ್ಥ ಆಗ್ಬೋದು, ಆದ್ರೆ ಇದ್ರ ಹಿನ್ನೆಲೆ ಗೊತ್ತಿರೋದಕ್ಕೆ ನಿಮ್ಗೆ ಅರ್ಥ ಆಯ್ತು. ಹಿನ್ನೆಲೆನೇ ಗೊತ್ತಿಲ್ಲ ಅಂದ್ರೆ ಇದು ಅರ್ಥ ಆಗಲ್ಲ. ಸೊ ಅದರಿಂದ ಈ ಕೇಸ್ ಕೇಳಿದಾಗ ಫಸ್ಟ್ ಇಂಟ್ರೊಡಕ್ಷನ್ ಯಾವಾಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರೂಢಿ ಮತ್ತು ಸಂಪ್ರದಾಯಗಳು ಕಾನೂನಾಗಿ ಮಾರ್ಪಾಡಾಗ್ತವೆ, ಅದನ್ನ ಜುಡಿಷಿಯರಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಥವಾ ರಾಷ್ಟ್ರ ಮಟ್ಟದಲ್ಲಿ ನ್ಯಾಯಾಲಯಗಳು ಯಾವ ರೀತಿ ಆ ಅಂತಾರಾಷ್ಟ್ರೀಯ ಸಂಪ್ರದಾಯ ನಿಯಮಗಳನ್ನ ಬಳಸ್ಕೊಂಡು ಕೇಸ್ಗಳನ್ನ ವ್ಯಾಜ್ಯಗಳನ್ನ ಇತ್ಯರ್ಥ ಮಾಡ್ತವೆ ಅನ್ನೋದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿ, ಆಮೇಲೆ ಈ ಕೇಸಿನ ವಸ್ತುಸ್ಥಿತಿ ಫ್ಯಾಕ್ಟ್ಸ್ ಅದನ್ನ ಎಕ್ಸ್ಪ್ಲೇನ್ ಮಾಡಿ, ಆಮೇಲೆ ಏನ್ ಹೇಳ್ತು ಆ ಕೋರ್ಟು ಅನ್ನೋದನ್ನ ಡೀಟೇಲ್ ಆಗಿ ಹೇಳಿದ್ರೆ ನಿಮ್ಮ ಒಂದು 8 ಮಾರ್ಕ್ಸ್ ಕ್ವಶನ್ ಅಥವಾ ಪ್ರಾಬ್ಲಮ್ ಇರ್ತಾರಲ್ಲ, 10 ಮಾರ್ಕ್ಸ್ ಪ್ರಾಬ್ಲಮ್ ಕೇಳ್ತಾರಲ್ಲ, ಅದಕ್ಕೆ ಸೊಲ್ಯೂಷನ್ ಆಗತ್ತೆ. ಓಕೆ, ದಿಸ್ ಇಸ್ ವಿತ್ ರೆಸ್ಪೆಕ್ಟ್ ಟು ಬ್ಯಾಕ್ವರ್ಡ್ ಹವಾನಾ ಕೇಸ್. ಇನ್ನೇನಾದ್ರು ಡೌಟ್ ಇದ್ರೆ ಕೇಳಬಹುದು, ಇಲ್ಲಾಂದ್ರೆ ನೆಕ್ಸ್ಟ್ ಕೇಸ್ ಹೋಗೋಣ. ಏನಾದ್ರು ಡೌಟ್ಸ್ ಇರ್ತಾರೆ? ಏನಿಲ್ವಾ? ಇಲ್ವೇನ್ರಿ ಯಾರ್ದು ಡೌಟು? Okay, we'll proceed then. So next case, again one of the most important case is Lotus case. ಇದನ್ನಂತೂ ಬಿಡಿ, ನಿಮ್ಗೆ ಆಲ್ಮೋಸ್ಟ್ 2 ಕ್ವಶನ್ ಪೇಪರ್ ನೋಡ್ರೆ 1 ಕ್ವಶನ್ ಪೇಪರ್ ಗ್ಯಾರಂಟಿ ಕೇಸ್ ಇರ್ತದೆ. ಇಲ್ಲ ಪ್ರಾಬ್ಲಮ್ ಕೇಳ್ತಾರೆ ಅಥವಾ ಇಲ್ಲ ಶಾರ್ಟ್ ನೋಟ್ಸ್ ಕೇಳ್ತಾರೆ. ಲೋಟಸ್ ಕೇಸ್. ಈ ಕೇಸಲ್ಲಿ ಏನಾಯ್ತು, ಈ ಪ್ರಕರಣದ ವಸ್ತುಸ್ಥಿತಿ ಏನು ಅಂತ ತಿಳ್ಕೊಳ್ಳೋಕೆ ಪ್ರಯತ್ನ ಪಡೋಣ. ಸೊ ದೇರ್ ಇಸ್ ಎ ಕೊಲಿಷನ್ 1926, 1926ರಲ್ಲಿ ಈ ಕೇಸ್ ನಡೆದಿದ್ದು. So collision in 1926 between French steamer Lotus and Turkish decollier Vasco. 2 ಹಡಗುಗಳಿದ್ದು. ಒಂದು ಫ್ರೆಂಚ್ ಸ್ಟೀಮರ್ ಲೋಟಸ್ ಅನ್ನೋದು ಒಂದು ಹಡಗು, ಅದು ಯಾರಿಗೆ ಸೇರಿದ್ದು? ಫ್ರಾನ್ಸ್ಗೆ ಸೇರಿದ ಹಡಗು. ಮತ್ತೆ ಟರ್ಕಿಗೆ ಸೇರಿದ ಇನ್ನೊಂದು ಹಡಗು ಡಿಕಾಲಿಯರ್ ಬಾಸ್ಕಾಟ್ ಅಂತ ಇನ್ನೊಂದು ಹಡಗಿತ್ತು. ಇವೆರಡು ನಡುವೆ ಆಕ್ಸಿಡೆಂಟ್ ಆಯ್ತು, ಕೊಲಿಷನ್ ಆಯ್ತು, ಘರ್ಷಣೆ ಆಯ್ತು 2 ನಡುವೆ ಸಮುದ್ರ. ಎಲ್ಲಿ? ಐಸಿ ಒಳಗೆ. ಐಸಿ ಅಂದ್ರೆ ಯಾವುದೇ ದೇಶಕ್ಕೆ ಸೇರಿಲ್ಲದೆ ಇರುವಂತಹ ಸಮುದ್ರ. ಆ ಐಸಿಯಲ್ಲಿ 2 ಡ್ಯಾಶ್ ಆಯ್ತು, 2 ಆಕ್ಸಿಡೆಂಟ್ ಆದ್ಮೇಲೆ ಏನಾಯ್ತು ಅಂದ್ರೆ, ಸೊ 8 ಟರ್ಕಿಶ್ ಪೀಪಲ್ ಲಾಸ್ಟ್ ದೇರ್ ಲೈಫ್ಸ್. 8 ಜನ ಟರ್ಕಿಗೆ ಸೇರಿದಂತಹ ಜನ, ಅಲ್ಲಿನ ಪ್ರಜೆಗಳು ಈ ಒಂದು ಆಕ್ಸಿಡೆಂಟ್ ಅಲ್ಲಿ, ಈ ಒಂದು ಅಪಘಾತದಲ್ಲಿ ತೀರ್ಕೊಂತಾರೆ. ಅಂಡ್ ಶಿಪ್ ವಾಸ್ ಕಟ್ ಇನ್ ಟು 2 ಪೀಸಸ್ ಅಂಡ್ ಸಂಕ್. ಈ ಟರ್ಕಿಗೆ ಸೇರಿದಂತಹ ಒಂದು ಏನು ಹಡಗಿದೆಯಲ್ಲ, ಅದು 2 ಭಾಗ ಆಗೋಗುತ್ತೆ. ಆಕ್ಸಿಡೆಂಟ್ ಆಗಿದೆ ರಭಸಕ್ಕೆ. ಲೋಟಸ್ ತುಂಬಾ ದೊಡ್ಡ ಹಡಗು, ಅದು ಗುದ್ದಿದ ತಕ್ಷಣ ಏನಾಯ್ತು, ಈ ಡಿಕಾಲಿಯರ್ ಬಾಸ್ಕೋಟ್ ಅನ್ನೋ ಒಂದು ಹಡಗು ಇದೆಯಲ್ಲ, ಟರ್ಕಿಗೆ ಸೇರಿದ ಹಡಗು, ಅದು 2 ಭಾಗ ಆಗೋಗುತ್ತೆ. ಅವಾಗ ಅದರಲ್ಲಿದ್ದಂತಹ 8 ಜನ ಟರ್ಕಿಗೆ ಸೇರಿದ ಪ್ರಜೆಗಳು ತಮ್ಮ ಪ್ರಾಣನ ಕಳ್ಕೊಂತಾರೆ. ದೇ ಲಾಸ್ ದ ಲೈಫ್. ಆಯ್ತು. ಮತ್ತೆ ಆ ಘಟನೆ ಪರಿಸ್ಥಿತಿ ಸಂದರ್ಭ ಹೆಂಗಿತ್ತು ಅಂದ್ರೆ, ಲೋಟಸ್ ಡಿಡ್ ಆಲ್ ಇಟ್ ಕುಡ್ ಡೂ ಟು ಹೆಲ್ಪ್ ಶಿಪ್ ರೆಕ್ಡ್ ಪರ್ಸನ್ಸ್. ಲೋಟಸ್ ಡ್ಯಾಶ್ ಬಿಟ್ಟು ಸುಮ್ಮನೆ ಹೋಗ್ಲಿಲ್ಲ, ಆದಷ್ಟು ಪ್ರಯತ್ನ ಪಟ್ರು ಅವ್ರು. ಏನಂದ್ರೆ ಎಲ್ಲರನ್ನು ಕಾಪಾಡೋದಕ್ಕೋಸ್ಕರ. ಯಾರು? ಈ ಟರ್ಕಿಗಳಿದ್ದ ಟರ್ಕಿಗೆ ಸೇರಿದ ಹಡಗಿನಲ್ಲಿದ್ದ ಜನನ ಕಾಪಾಡೋದಕ್ಕೆ ಸಾಧ್ಯವಾದಷ್ಟು ಪ್ರಯತ್ನ ಪಟ್ಟು ಲೋಟಸ್ ಕೇಸು ಹೆಲ್ಪ್ ಮಾಡೋದ್ರಲ್ಲಿನ ಜನ ಎಲ್ಲ. ಆದ್ರೂ 8 ಜನ ಸತ್ತೋಗ್ಬಿಡ್ತಾರೆ. ಮಿಗ್ದವ್ರನ್ನೆಲ್ಲ ಕಾಪಾಡ್ತಾರೆ, ಆದ್ರೆ 8 ಜನ ಮಾತ್ರ ಸತ್ತೋಗ್ತಾರೆ. ಆ ಒಳಗೇನಾಗದೆ 2 ಭಾಗ ಆಗ್ಬಿಟ್ಟು ಮುಳುಗೋಗ್ಬಿಡುತ್ತಾರೆ. Because Bascot was sunk after it was cut into 2 pieces. 2 ಭಾಗವಾಗಿ ಛಿದ್ರ ಆಗ್ಬಿಟ್ಟು ಆ ಹಡಗು ಮುಳುಗೋಯ್ತು. 8 ಜನ ಸತ್ತೋಗಿರ್ತಾರೆ. ಲೋಟಸ್ ಸೇರಿದ ಜನ ಸಾಕಷ್ಟು ಪ್ರಯತ್ನ ಪಟ್ಟರು ಅವ್ರನ್ನ ಕಾಪಾಡೋದಕ್ಕೆ, ಆದ್ರೆ 8 ಜನ ಸತ್ತೋಗ್ತಾರೆ, ಮಿಕ್ಕದವ್ರನ್ನ ಕಾಪಾಡ್ತಾರೆ. ಸೊ ಇದಾಯ್ತು, ಇದು ಘಟನೆ ನಡೆದಿದ್ದು. ಆಮೇಲೆ ಕ್ಯಾಪ್ಟನ್ ಆಫ್ ಶಿಪ್ ಲೋಟಸ್ ಡೆಮೋನ್ಸ್ ವಾಸ್ ಆಸ್ಕ್ಡ್ ಟು ಗಿವ್ ಎವಿಡೆನ್ಸ್. ಈ ಕ್ಯಾಪ್ಟನ್ ಇರ್ತಾನಲ್ಲ, ಯಾವ್ದಕ್ಕೆ ಸೇರಿದ್ದು? ಈ ಲೋಟಸ್ ಶಿಪ್ ಇದೆಯಲ್ಲ, ಲೋಟಸ್ ಹಡಗು, ಫ್ರಾನ್ಸ್ಗೆ ಸೇರಿದ ಹಡಗು, ಅದರ ಒಂದು ಕ್ಯಾಪ್ಟನ್ ಅನ್ನ ಕರೆಸ್ತಾರೆ, ಎವಿಡೆನ್ಸ್ ಕೊಡಪ್ಪ ಅಂತ. ಏನೇನಾಯ್ತು ಅಂತ ಹೇಳು ಅಂತ. ಎಲ್ಲಿ? ಟರ್ಕಿಗೆ.
ಅವ್ನು ಹೋಗ್ತಾನೆ ಅಲ್ಲಿಗೆ ಎವಿಡೆನ್ಸ್ ಕೊಡಕ್ಕೆ. ಅವ್ರೇನ್ ಮಾಡ್ತಾರೆ, ಡೆಮನ್ಸ್ ವಾಸ್ ಅರೆಸ್ಟೆಡ್ ವಿತೌಟ್ ಇನ್ಫಾರ್ಮಿಂಗ್ ಫ್ರೆಂಚ್ ಕನ್ಸಲ್. ಫ್ರಾನ್ಸ್ನ ರಾಜತಾಂತ್ರಿಕ ಅಧಿಕಾರಿಗಳಾಗಿರ್ಬೋದು ಯಾರೇ ಆಗ್ಲಿ, ಅವ್ರಿಗೆ ಯಾವ್ದು ಇಂಟಿಮೇಷನ್ ಕೊಡದೆ ಏನ್ ಮಾಡಿದ್ರು, ದೇ ಅರೆಸ್ಟೆಡ್ ಡೆಮನ್ಸ್. ಆ ಲೋಟಸ್ ಸೇರಿದ ಕ್ಯಾಪ್ಟನ್ ಇದಾನಲ್ಲ, ಆ ಕ್ಯಾಪ್ಟನ್ ನ ಅರೆಸ್ಟ್ ಮಾಡ್ಬಿಡ್ತಾರೆ ವಿತೌಟ್ ಇನ್ಫಾರ್ಮಿಂಗ್ ಫ್ರೆಂಚ್ ಪೀಪಲ್. ಫ್ರಾನ್ಸ್ನ ರಾಷ್ಟ್ರೀಯ ಪ್ರತಿನಿಧಿಗಳಿಗೆ ಏನೇ ಇನ್ಫಾರ್ಮೇಶನ್ ಕೊಡದೆ ಅವ್ನು ಎವಿಡೆನ್ಸ್ ಕೊಡಕ್ ಬಂದಿದ್ರೆ ಅವ್ನ ಅರೆಸ್ಟ್ ಮಾಡ್ಬಿಡ್ತಾರೆ ಯಾರು, ಟರ್ಕಿ ಅವರು. ಅಂಡ್ ದೇ ಫೈಲ್ಡ್ ಎ ಕೇಸ್, ಅವನ ವಿರುದ್ಧನೇ ಒಂದು ಪ್ರಕರಣ ದಾಖಲಿಸ್ತಾರೆ. ಅಂದ್ರೆ ಫಾರ್ ನೆಗ್ಲಿಜೆನ್ಸ್. ಏನ್ ಮಾಡಿದ್ದಾರೆ, ಅವನ ನೆಗ್ಲಿಜೆನ್ಸ್ ಇಂದ, ಅವನ ಕ್ಯಾಪ್ಟನ್ ನೆಗ್ಲಿಜೆನ್ಸ್ ಇಂದ ಈ ಒಂದು ಅಪಘಾತ ನಡೀತು. ಅದರಿಂದ ನಮ್ಮ ಹಡಗು ಮುಳುಗೋಯ್ತು, 8 ಜನ ಸತ್ತೋಗ್ಬಿಟ್ರು. ಸೊ ಅವನ ವಿರುದ್ಧ ಪ್ರಕರಣ ದಾಖಲಿಸಿ ಅವನ ವಿರುದ್ಧ ಶಿಕ್ಷೆಯನ್ನು ಕೊಟ್ಬಿಡ್ತಾರೆ. ಸೊ ಡೆಮನ್ಸ್ ವಾಸ್ ಕನ್ವಿಕ್ಟೆಡ್ ಫಾರ್ ನೆಗ್ಲಿಜೆನ್ಸ್. ಅವನ ಒಂದು ತಾತ್ಸಾರದಿಂದಾನೇ ಏನಾಯ್ತು, ಈ ಆಕ್ಸಿಡೆಂಟ್ ಆಗಿರೋದ್ರಿಂದ ಅವನೇ ಲಯಬಲ್ ಆ 8 ಜನರ ಸಾವಿಗೆ ಮತ್ತೆ ನಮ್ಮ ಹಡಗು ಮುಳುಗೋಗೋದಕ್ಕೆ ಅಂತ ಹೇಳಿ ಅವನ ವಿರುದ್ಧ ಪ್ರಕರಣ ದಾಖಲಿಸಿ ಅವನಿಗೆ ಶಿಕ್ಷೆ ಕೊಟ್ಬಿಡ್ತಾರೆ. ಡೆಮನ್ ವಾಸ್ ಕನ್ವಿಕ್ಟೆಡ್ ಫಾರ್ ನೆಗ್ಲಿಜೆನ್ಸ್. ಡೆಮನ್ಸ್ ಅವಾಗ ಏನ್ ಮಾಡ್ದ, ಡೆಮನ್ಸ್ ಏನ್ ಮಾಡ್ದ, ಹಿ ಚಾಲೆಂಜ್ ಇಟ್, ಅದನ್ನ ಪ್ರಶ್ನಿಸ್ತಾನ. ಡಿಸಿಷನ್ ಆನ್ ದ ಗ್ರೌಂಡ್ ಆಫ್ ಲ್ಯಾಕ್ ಆಫ್ ಜೂರಿಸ್ಡಿಕ್ಷನ್ ಆಫ್ ಕೋರ್ಟ್ಸ್ ಓವರ್ ಹಿಮ್. ನನ್ನ ಮೇಲೆ ಈ ಕೋರ್ಟ್ ಟರ್ಕಿ ನ್ಯಾಯಾಲಯಕ್ಕೆ ನ್ಯಾಯಾಧಿಕಾರನೇ ಇಲ್ಲ, ಯಾಕಂದ್ರೆ ಐ ಆಮ್ ಎ ಫಾರಿನರ್, ನಾನು ಫಾರಿನರು. ಮತ್ತೆ ಘಟನೆಯಲ್ಲಿ ನಡೆದಿದ್ದು ಐಸಿ ಅಂದ್ರೆ ಯಾರಿಗೂ ಸೇರಿಲ್ದೇ ಇರುವಂತಹ ಒಂದು ಸಮುದ್ರದಲ್ಲಿ ಈ ಘಟನೆ ನಡೆದಿದೆ, ಮತ್ತು ನಾನು ಇಲ್ಲಿ ಎವಿಡೆನ್ಸ್ ಕೊಡಕ್ ಬಂದಿದ್ದೀನಿ, ನನ್ನನ್ನು ಅರೆಸ್ಟ್ ಮಾಡಿದ್ದೀರಿ. ಸೊ ಡೆಮನ್ಸ್ ಪ್ರಶ್ನಿಸ್ತಾನೆ ಇದನ್ನ, ಯಾವ ಅದರ ಮೇಲೆ ನ್ಯಾಯಾಧಿಕಾರನೇ ಇಲ್ಲ, ಟರ್ಕಿಯ ನ್ಯಾಯಾಲಯಗಳಿಗೆ ನ್ಯಾಯಾಧಿಕಾರನೇ ಇಲ್ಲ ನನ್ನನ್ನು ಟ್ರೈ ಮಾಡೋದು, ಅದರಿಂದ ನನ್ನನ್ನು ಬಿಡುಗಡೆ ಮಾಡಬೇಕು ಅಂತ ಅವನು ಈ ಚಾಲೆಂಜ್ ಡಿಸಿಷನ್ ಮ್ಯಾಟರ್ ರೆಫರ್ ಟು ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್. ಅವಾಗ ಏನು ಸೊ ಅವಾಗ ಇದಂತ ಅಂತಾರಾಷ್ಟ್ರೀಯ ನ್ಯಾಯಾಲಯದ ಮುಂದೆ ಈ ಕೇಸ್ನ ರೆಫರ್ ಮಾಡ್ತಾರೆ. ಸೊ ಮ್ಯಾಟರ್ ವಾಸ್ ರೆಫರ್ಡ್. ಅಲ್ಲಿ ಪ್ರಮುಖವಾದ ಪ್ರಶ್ನೆಗಳು ಏನ್ ಬರ್ತವೆ ಅಂದ್ರೆ, ಫ್ಯಾಕ್ಟ್ಸ್ ಅರ್ಥ ಆಯ್ತಲ್ಲ, ಫ್ಯಾಕ್ಟ್ಸ್ ಅರ್ಥ ಆಯ್ತೇನ್ರಿ? ಇಷ್ಟು ವಸ್ತುಸ್ಥಿತಿ. ಓಕೆ, ಮುಂದುವರಿತಾ ಈಗ ಕ್ವಶನ್ಸ್ ಇನ್ವಾಲ್ವ್. ವಾಟ್ ಆರ್ ದ ಇಂಪಾರ್ಟೆಂಟ್ ಕ್ವಶನ್ಸ್? ಪ್ರಮುಖವಾದ ಪ್ರಶ್ನೆಗಳು ಏನೇನಿರಲ್ಲಿ ಒಳಗೊಂಡಿರುವಂತಹ ಪ್ರಶ್ನೆಗಳು ಯಾವುವು? ತೀರ್ಮಾನ ಮಾಡ್ಬೇಕಲ್ಲ, ಕಾನೂನು ಪ್ರಕಾರ ತೀರ್ಮಾನ ಮಾಡ್ಬೇಕು ಏನು ಅನ್ನೋದು ಪ್ರಶ್ನೆ. ಈಗ ಸೊ ಈ ಪ್ರಶ್ನೆಗಳು ಯಾವುವು ಅಂದ್ರೆ, ವೆದರ್ ಟರ್ಕಿಶ್ ಕೋರ್ಟ್ ಹ್ಯಾಸ್ ಜೂರಿಸ್ಡಿಕ್ಷನ್ ಓವರ್ ಡೆಮನ್ಸ್ ಫಾರ್ ಅನ್ ಇನ್ಸಿಡೆಂಟ್ ದಟ್ ಅಕರ್ಡ್ ಆನ್ ದ ಹೈ ಸಿ. ಈ ಹೈ ಸಿ ಅಂದ್ರೆ ಯಾವ ರಾಷ್ಟ್ರಕ್ಕೂ ಸೇರಲ್ದಿರುವಂತಹ ಸಮುದ್ರ. ಪ್ರತಿ ರಾಷ್ಟ್ರನು ಒಂದಷ್ಟು ದೂರ, ನಾನು ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದೆ 12 ನಾಟಿಕಲ್ ಮೈಲ್ಸ್ ಅಷ್ಟು ನಮ್ಗೆ ಸಮುದ್ರ ಆ ರಾಷ್ಟ್ರಕ್ಕೆ ಸೇರಿದೆ, ಸಮುದ್ರದ ಪಕ್ಕ ಇರೋ ರಾಷ್ಟ್ರಕ್ಕೆ ಸೇರಿದ್ದು. ಆದ್ರೆ ಅದನ್ನ ಮೀರಿ ಮುಂದಕ್ಕೆ ಹೋದ್ರೆ ಯಾವುದೇ ರಾಷ್ಟ್ರಕ್ಕೂ ಸೇರಿರೋದಿಲ್ಲ ಅದು ಸಮುದ್ರ, ಎಲ್ಲಾ ರಾಷ್ಟ್ರಕ್ಕೂ ಸೇರಿದ್ದು ಅಥವಾ ಯಾರಿಗೂ ಸೇರದೇ ಇರೋದು ಅದು ಹೈ ಸಿ. ಈ ಘಟನೆ ಎಲ್ಲಿ ನಡೆದಿದೆ, ಆಕ್ಸಿಡೆಂಟ್ ಎಲ್ಲಿ ನಡೆದಿದ್ದು, ಅಪಘಾತ ಎಲ್ಲಾಗಿದ್ದು ಹೈ ಸಿ ಮೇಲೆ. ಸೊ ಪ್ರಶ್ನೆ ಏನು ಅಂದ್ರೆ, ವೆದರ್ ಟರ್ಕಿಶ್ ಕೋರ್ಟ್, ಟರ್ಕಿಯ ನ್ಯಾಯಾಲಯಕ್ಕೆ ನ್ಯಾಯಾಧಿಕಾರ ಇದೆಯಾ? ಏನು ಯಾರ ಮೇಲೆ? ಈ ಡೆಮನ್ಸ್ ಮೇಲೆ. ಡೆಮನ್ಸ್ ಯಾರು? ಕ್ಯಾಪ್ಟನ್ ಆಫ್ ಲೋಟಸ್. ಸೊ ಅವನ ಮೇಲೆ ನ್ಯಾಯಾಧಿಕಾರ ಇದೆಯಾ? ಯಾಕೆಂದ್ರೆ ಫಾರ್ ಅನ್ ಇನ್ಸಿಡೆಂಟ್, ಒಂದು ಘಟನೆ ಎಲ್ಲಿ ನಡೀತು, ಇನ್ಸಿಡೆಂಟ್ ಹ್ಯಾಪನ್ ಆನ್ ಎ ಹೈ ಸಿ. ಹೈ ಸಿ ಮೇಲೆ ನಡೆದಂತಹ ಘಟನೆ ಸಂಬಂಧಪಟ್ಟಂತೆ ಆ ಫ್ರಾನ್ಸ್ ಸೇರಿದಂತಹ ಡೆಮನ್ ಮೇಲೆ ಟರ್ಕಿ ನ್ಯಾಯಾಲಯಗಳಿಗೆ ನ್ಯಾಯಾಧಿಕಾರ ಇದೆಯಾ ಅನ್ನೋದು ಮೊದಲನೇ ಪ್ರಮುಖವಾದಂತಹ ಪ್ರಶ್ನೆ. ಸೊ ಡಸ್ ಎ ರೂಲ್ ಆಫ್ ಇಂಟರ್ನ್ಯಾಷನಲ್ ಲಾ ಪ್ರಾಹಿಬಿಟಿಂಗ್ ಎ ಸ್ಟೇಟ್ ಫ್ರಮ್ ಎಕ್ಸರ್ಸೈಸಿಂಗ್ ಕ್ರಿಮಿನಲ್ ಜೂರಿಸ್ಡಿಕ್ಷನ್ ಓವರ್ ಎ ಫಾರಿನ್ ನ್ಯಾಷನಲ್ ಹೂ ಕಮಿಟ್ಸ್ ಆಕ್ಟ್ಸ್ ಔಟ್ಸೈಡ್ ದ ಸ್ಟೇಟ್ ಜೂರಿಸ್ಡಿಕ್ಷನ್ ಎಕ್ಸಿಸ್ಟ್? ಆ ತರದ ಒಂದು ಅಂತಾರಾಷ್ಟ್ರೀಯ ಕಾನೂನು ಇದೆಯಾ? ಏನ್ ಕಾನೂನು? ದಟ್ಸ್ ದ ರೂಲ್ ಆಫ್ ಇಂಟರ್ನ್ಯಾಷನಲ್ ಲಾ ವಿಚ್ ಪ್ರಾಹಿಬಿಟ್ಸ್ ಸ್ಟೇಟ್. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವ್ದಾರ ನಿಯಮ ಇದೆಯಾ? ಏನನ್ನ ಪ್ರಾಹಿಬಿಟ್ ಮಾಡುತ್ತೆ, ನಿಷೇಧ ಮಾಡುತ್ತೆ? ತನ್ನ ಭೂಪ್ರದೇಶ ಬಿಟ್ಟು, ತನ್ನ ಪ್ರದೇಶವನ್ನು ಬಿಟ್ಟು ಹೊರಗಡೆ ಬೇರೆ ರಾಷ್ಟ್ರಕ್ಕೆ ಸೇರಿದ ವ್ಯಕ್ತಿ ಏನಾರ ತಪ್ಪು ಮಾಡಿದ್ರೆ ಅಂತ ವ್ಯಕ್ತಿಯ ಮೇಲೆ ಕ್ರಿಮಿನಲ್ ಜೂರಿಸ್ಡಿಕ್ಷನ್ ಎಕ್ಸೈಸ್ ಮಾಡದೇ ಇರೋ ರೀತಿ ಯಾವ್ದಾರ ನಿಯಮ ಇದೆಯಾ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಿಯಮ ಇದೆಯಾ ಅನ್ನೋದು ಪ್ರಶ್ನೆ. ಎರಡೂ ಪ್ರಶ್ನೆ ಅರ್ಥ ಆಗ್ತಿದೆ? ಎರಡನೇ ಪ್ರಶ್ನೆ ಗೊತ್ತಾಯ್ತೇನ್ರಿ? ಗೊತ್ತಾಗ್ಲಿಲ್ಲ ಅಂದ್ರೆ ಕೇಳಬೇಕು. ಡಸ್ ದ ರೂಲ್ ಆಫ್ ಇಂಟರ್ನ್ಯಾಷನಲ್ ಲಾ ಪ್ರಾಹಿಬಿಟಿಂಗ್ ದ ಸ್ಟೇಟ್ ಫ್ರಮ್ ಎಕ್ಸೈಸಿಂಗ್ ಕ್ರಿಮಿನಲ್ ಜೂರಿಸ್ಡಿಕ್ಷನ್ ಓವರ್ ಎ ಫಾರಿನ್ ನ್ಯಾಷನಲ್ ಹೂ ಕಮಿಟ್ಸ್ ಅನ್ ಆಕ್ಟ್ ಔಟ್ಸೈಡ್ ದ ಸ್ಟೇಟ್ ಜೂರಿಸ್ಡಿಕ್ಷನ್ ಎಕ್ಸಿಸ್ಟ್ಸ್? ಅಂದ್ರೆ ತನ್ನ ರಾಷ್ಟ್ರಕ್ಕೆ ಸೇರದೇ ಇರುವಂತಹ ವ್ಯಕ್ತಿ ತನ್ನ ರಾಷ್ಟ್ರದ ಪ್ರದೇಶಗಳನ್ನ ಬಿಟ್ಟು ಹೊರಗಡೆ ಏನಾರ ಮಾಡಿರೋ ಕೃತ್ಯಗಳಿಗೆ ಅವನ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಹೂಡಿ ಅವನನ್ನ ಶಿಕ್ಷಿಸುವ ಅಧಿಕಾರ
ರಾಷ್ಟ್ರೀಯ ನ್ಯಾಯಾಲಯಗಳಿಗೆ ಇದೆಯಾ? ಅದು ಹಂಗ್ ಮಾಡಬಾರ್ದು ಅಂತ ಏನಾರ ನಿಯಮ ಇದೆಯಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ? ಇದು ಇವೆರಡು ಪ್ರಮುಖವಾದ ಪ್ರಶ್ನೆಗಳು. ಇದಕ್ಕೆ ಕೋರ್ಟ್ ಏನ್ ಉತ್ತರ ಕೊಡ್ತು ಅನ್ನೋದನ್ನ ಈಗ ನೋಡೋಣ. ಡಿಸಿಷನ್: ದ ಕೋರ್ಟ್ ಡಿಕ್ಲೇರ್ಡ್ ದಟ್ ದೇರ್ ಇಸ್ ನೋ ಸಚ್ ರೂಲ್. ಅಂತ ಯಾವುದೇ ಅಂತಾರಾಷ್ಟ್ರೀಯ ಸಾಂಪ್ರದಾಯಿಕ ನಿಯಮ ಇಲ್ಲ. ಏನಂದ್ರೆ ನಮ್ಮ ದೇಶನ ಬಿಟ್ಟು ಬೇರೆ ಕಡೆ ಯಾರೋ ಒಬ್ಬ ವ್ಯಕ್ತಿ ಏನು ಒಂದು ಅಪರಾಧ ಮಾಡಿದ್ರೆ ಅವನ ಮೇಲೆ ನಾವು ಜೂರಿಸ್ಡಿಕ್ಷನ್ ಎಕ್ಸೈಸ್ ಮಾಡಂಗಿಲ್ಲ ಅನ್ನೋ ನಿಯಮ ಇಲ್ಲ. The court declared that there is no rule of international law which prohibits a state from exercising jurisdiction in its own territory in respect of any case that relates to acts takes place abroad. ತನ್ನ ದೇಶ ಬಿಟ್ಟು ಹೊರಗಡೆ ಏನಾರ ನಡೆದೋ ಘಟನೆಗಳಿಗೆ ಅವುಗಳ ಅದರ ಇನ್ವಾಲ್ವ್ ಆಗಿರೋ ವ್ಯಕ್ತಿನ ಶಿಕ್ಷಿಸೋದಕ್ಕೋಸ್ಕರ ಈ ರಾಷ್ಟ್ರದ ನ್ಯಾಯಾಲಯ ಶಿಕ್ಷೆ ಕೊಡೋಂಗಿಲ್ಲ ಮತ್ತೆ ಅಂತ ನ್ಯಾಯಾಧಿಕಾರನ ಹೊಂದೋಂಗಿಲ್ಲ ಅಂತ ಅಂತಾರಾಷ್ಟ್ರೀಯ ನಿಯಮ ಇಲ್ಲ. ಅಂದ್ರೆ ಏನರ್ಥ? ಟರ್ಕಿ ನ್ಯಾಯಾಲಯಕ್ಕೆ ಕೋರ್ಟ್ ಏನ್ ಹೇಳ್ತಂದ್ರೆ, ಸೊ ದ ಕೋರ್ಟ್ ಹೆಲ್ಡ್ ಬೋತ್ ದ ಸ್ಟೇಟ್ಸ್ ಮೇ ಎಕ್ಸೈಸ್ ದೇರ್ ಕನ್ಕರೆಂಟ್ ಜೂರಿಸ್ಡಿಕ್ಷನ್ ಓವರ್ ದಿಸ್ ಮ್ಯಾಟರ್. ಈ ಒಂದು ಪ್ರಕರಣದಲ್ಲಿ ಎರಡೂ ರಾಷ್ಟ್ರಗಳು ನ್ಯಾಯಾಲಯಗಳು ಕೂಡ ನ್ಯಾಯಾಧಿಕಾರ ಇದೆ. ಫ್ರಾನ್ಸ್ ಅವ್ರಿಗೂ ಇದೆ, ತಪ್ಪಿದ್ರೆ ಶಿಕ್ಷೆ ಕೊಡೋದಕ್ಕೋಸ್ಕರ ಟರ್ಕಿಯವ್ರಿಗೂ ಜೂರಿಸ್ಡಿಕ್ಷನ್, ಟರ್ಕಿ ನ್ಯಾಯಾಲಯಕ್ಕೂ ಒಟ್ಟಿಗೆ ಜೂರಿಸ್ಡಿಕ್ಷನ್ ಇದೆ. ಯಾಕಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವುದೇ ಸಂಪ್ರದಾಯ ಇಲ್ಲ. ಏನಂದ್ರೆ ನಮ್ಮ ರಾಷ್ಟ್ರ ಬಿಟ್ಟು ಹೊರಗಡೆ ಏನೋ ಘಟನೆಗಳಿಗೆ ಆ ರಾಷ್ಟ್ರದ ನ್ಯಾಯಾಲಯಗಳು ನ್ಯಾಯಾಧಿಕಾರ ಹೊಂದಿರೋದಿಲ್ಲ ಅಂತ ಯಾವುದೇ ಅಂತಾರಾಷ್ಟ್ರೀಯ ಸಾಂಪ್ರದಾಯಿಕ ನಿಯಮ ಇಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳ್ತು. ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಏನ್ ಹೇಳ್ತು. ಸೊ ಯಾಕೆ ಅಂದ್ರೆ ಅಲ್ಲಿ ಆ ತರದ ಯು ಕ್ಯಾನ್ ಫೈಂಡ್ ಔಟ್ ಸೋ ಮೆನಿ ಇನ್ಸ್ಟೆನ್ಸಸ್. ಇವನ್ ಇಂಡಿಯನ್ ಪಿನಲ್ ಕೋಡ್ ನಾವು ನೋಡ್ತೀವಿ. ಇಂಡಿಯನ್ ಪಿನಲ್ ಕೋಡ್ ದ ಲಾ ಕ್ಯಾನ್ ಬಿ ಅಪ್ಲೈಡ್ ಫಾರ್ ಇನ್ಸಿಡೆಂಟ್ಸ್ ವಿಚ್ ಹ್ಯಾಪನ್ ಔಟ್ಸೈಡ್ ದ ಟೆರಿಟರಿ ಆಫ್ ಇಂಡಿಯಾ ಅಗೇನ್ಸ್ಟ್ ಸಿಟಿಸನ್ ಆಫ್ ಇಂಡಿಯಾ. ಭಾರತದ ಪ್ರಜೆ ಮೇಲೆ ಏನಾದ್ರು ಅಪರಾಧ ಮಾಡಿದ್ರೆ, ಎಲ್ಲಿ ಅದನ್ನ ಭಾರತ ಭೂಪ್ರದೇಶ ಬಿಟ್ಟು ಹೊರಗಡೆ ಮಾಡಿದ್ರು ಕೂಡ ಭಾರತದಲ್ಲೇ ಆ ವ್ಯಕ್ತಿನ ಸಿಕ್ಕದ ಅಂದ್ರೆ, ಇಫ್ ಯು ಫೈಂಡ್ ದಟ್ ಪರ್ಸನ್ ಇನ್ ಇಂಡಿಯಾ ಯು ಕ್ಯಾನ್ ಟ್ರೈ ಹಿಮ್. ಇದನ್ನ ನಾವು APC ಓದಿದ್ವಿ. ಅದೇ ರೀತಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವುದೇ ಆತರ ಸಾಂಪ್ರದಾಯಿಕ ನಿಯಮ ಜಾರಿ ಆಗಿಲ್ಲ, ಬಂದಿಲ್ಲ, ಯಾರು ಪ್ರಾಕ್ಟೀಸ್ ಮಾಡ್ತಿಲ್ಲ ಅಂತ ಸುಪ್ರೀಂ ಕೋರ್ಟ್ ತೀರ್ಮಾನ ಕೊಡ್ತು. ದಿಸ್ ಇಸ್ ವಾಟ್ ಹ್ಯಾಪನ್ ಇನ್ ದ ಲೋಟಸ್ ಕೇಸ್. ಅರ್ಥ ಆಯ್ತಾ? ಅರ್ಥ ಆಯ್ತೇನ್ರಿ? ಪ್ರಶ್ನೆ ಇದ್ರೆ ದಯವಿಟ್ಟು ಕೇಳ್ರಿ. ಸೊ ದಿಸ್ ಇಸ್ ದ ಫ್ಯಾಕ್ಟ್ಸ್ ಅಂಡ್ ದಿಸ್ ಇಸ್ ದ ಕ್ವಶನ್ ಆಫ್ ಲಾ ಇನ್ವಾಲ್ವ್ಡ್ ಅಂಡ್ ದ ಡಿಸಿಷನ್ ಗಿವನ್ ಬೈ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್. ಡೌಟ್ ಇದೆಯಾ? ಡೌಟ್ ಇದ್ರೆ ಕೇಳ್ಬೋದು, ಇಲ್ಲ ಅಂದ್ರೆ ಮುಂದಿನ ಟಾಪಿಕ್ ನಾವು ಹೋಗೋಣ. ಎನಿ ಡೌಟ್? ಓಕೆ, ದೆನ್ ಅಟ್ಲೀಸ್ಟ್ ಮಾತಾಡ್ಬೇಕ್ರಿ. ಇಲ್ಲ ಹೌದು ಅಂತಾನೆ ಹೇಳ್ಬೇಕು. ಸುಮ್ಮನೆ ಕೂತ್ಕೊಂಡ್ರೆ ಏನ್ರಿ ಅಸಲ ಅದು? ಕ್ಲಾಸಲ್ಲಿ ಇದ್ರೆ ಎಲ್ಲಿ ಮಾಡ್ತೀರಪ್ಪ ನೀವು? ನಂಗಂತೂ ಅರ್ಥ ಆಗಲ್ಲ. ಯು ಶುಡ್ ರೆಸ್ಪಾಂಡ್. ಐ ಆಮ್ ಸ್ಪೀಕಿಂಗ್, ಯು ಶುಡ್ ರೆಸ್ಪಾಂಡ್. ಸುಮ್ಮನೆ ಕೂತ್ಕೊಂತೀವಿ ಅಂದ್ರೆ ಏನೂ ಆಗಿಲ್ಲ ಅಂದ್ರೆ ಬಾಯಿ ಮುಚ್ಕೊಂಡು ಏನಪ್ಪ ಅರ್ಥ? ಇಟ್ಸ್ ನಾಟ್ ದ ವೇ ಟು ಬಿಹೇವ್. ಅಟ್ಲೀಸ್ಟ್ ಪ್ರೊಸೀಡ್ ಅಂದ್ರೆ ಏನು ಹೇಳ್ಬೇಕಪ್ಪ? ಏನು ಆಗಿಲ್ಲ ನಂಗಿದ್ರೆ ಇದಿರೋ ಎಲ್ಲ ಡೌಟ್ ಬಂದ್ಬಿಡ್ತದೆ ನಂಗೆ. ಕ್ರಿಸ್ಟಲೈಸೇಷನ್ ಆಫ್ ಕಸ್ಟಮರಿ ಇಂಟರ್ನ್ಯಾಷನಲ್ ಲಾ ಥ್ರೂ ಮಲ್ಟಿಲ್ಯಾಟರಲ್ ಲಾ ಮೇಕಿಂಗ್ ಕನ್ವೆನ್ಷನ್ಸ್. ಮುಂದಿನ ಭಾಗ ಕ್ರಿಸ್ಟಲೈಸೇಷನ್ ಅಂದ್ರೆ ನಿರ್ದಿಷ್ಟ ಆಕಾರ ಧರಿಸುವುದಿದೆ. ಅದರಲ್ಲಿ ಸ್ಫಟಿಕೀಕರಣಗೊಳ್ಳೋದು, ಅದು ಒಂದು ನಿರ್ದಿಷ್ಟವಾದ ಅದೇ ಟೇಕಿಂಗ್ ಎ ಡೆಫಿನೆಟ್ ಶೇಪ್, ಒಂದು ರೀತಿಯ ಒಂದು ಅಂದ್ರೆ ಕಾನೂನಾಗಿ ಮಾರ್ಪಾಡಾಗೋದು. ಸೊ ಕ್ರಿಸ್ಟಲೈಸೇಷನ್ ಆಫ್ ಕಸ್ಟಮರಿ ಇಂಟರ್ನ್ಯಾಷನಲ್ ಲಾ ಥ್ರೂ ಮಲ್ಟಿಲ್ಯಾಟರಲ್ ಲಾ ಮೇಕಿಂಗ್ ಕನ್ವೆನ್ಷನ್ಸ್. ಕೆಲವು ಸತಿ ಏನಾಗುತ್ತೆ ಅಂದ್ರೆ ಈ ಮಲ್ಟಿಲ್ಯಾಟರಲ್ ಅಂದ್ರೆ ಬಹುಪಕ್ಷೀಯ ಕಾನೂನು ಸೃಷ್ಟಿಸುವಂತಹ ಒಪ್ಪಂದಗಳು, ಕನ್ವೆನ್ಷನ್ಸ್ ಇದ್ರಲ್ಲ, ಅವುಗಳಿಂದನೂ ಏನಾಗುತ್ತೆ ಕಸ್ಟಮರಿ ರೂಲ್ಸ್ ಇಂಟರ್ನ್ಯಾಷನಲ್ ಆಗಿ ಮಾರ್ಪಾಡಾಗೋದಕ್ಕೆ ಸಾಧ್ಯತೆ ಇದೆ. ಅಂತಾರಾಷ್ಟ್ರೀಯ ಒಪ್ಪಂದಗಳು ಬಹುಪಕ್ಷೀಯ ಇದ್ದು ಬಹುಪಕ್ಷೀಯ ಒಪ್ಪಂದಗಳು ಇದ್ರೆ ಅವು ಬರೀ ಬಹುಪಕ್ಷೀಯ ಒಪ್ಪಂದಗಳಾಗೇ ಉಳಿದಿದ್ರೆ ಯಾವ್ಯಾವ ರಾಷ್ಟ್ರಗಳು ಆ ಒಂದು ಒಪ್ಪಂದಕ್ಕೆ ಸಹಿ ಹಾಕಿರ್ತಾರೋ ಅವುಗಳಿಗೆ ಮಾತ್ರ ಅನ್ವಯಿಸುತ್ತೆ. ಆದ್ರೆ ಅವು ಮುಂದಕ್ಕೆ ಬೆಳೀತಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಂಪ್ರದಾಯಿಕ ನಿಯಮವಾಗ್ಬಿಟ್ರೆ ಅದು ಸಂಪ್ರದಾಯ ಇದೆಯಲ್ಲ, ಅದು ಎಲ್ಲರಿಗೂ ಅಪ್ಲೈ ಆಗುತ್ತೆ. ಅದು ಕೇವಲ ಕನ್ವೆನ್ಷನ್ಸ್ಗೆ ಸೇರಿದಂತಹ ರಾಷ್ಟ್ರಗಳು ಮಾತ್ರ ಅನ್ವಯಿಸಲ್ಲ, ಕನ್ವೆನ್ಷನ್ ಸೇರದೇ ಇರಲಿ ಎಲ್ಲಾ ರಾಷ್ಟ್ರಕ್ಕೂ ಅಪ್ಲೈ ಆಗುತ್ತೆ. ಅದರಿಂದ ಅದು ಆಗೋದು ಸಾಧ್ಯತೆ ಇದೆ. there is possibility that in multilateral international conventions may lead to evolution of or crystallization into international customary law. ಅಂತಾರಾಷ್ಟ್ರೀಯ ಸಾಂಪ್ರದಾಯಿಕ ನಿಯಮವಾಗಿ ಮಾರ್ಪಾಡಾಗಬಹುದು. ಯಾವುದು?
ಅಂತಾರಾಷ್ಟ್ರೀಯ ಒಪ್ಪಂದಗಳು, ಬಹುಪಕ್ಷೀಯ ಒಪ್ಪಂದಗಳಿಂದ ಕಾನೂನನ್ನು ಸೃಷ್ಟಿ ಮಾಡಿದ್ರೆ ಅವು ಕೇವಲ ಆಯಾ ರಾಷ್ಟ್ರಗಳಿಗೆ ಮಾತ್ರ ಅನ್ವಯಿಸಿದೆ, ಇತರ ರಾಷ್ಟ್ರಗಳಿಗೂ ಅನ್ವಯಿಸಬಹುದು. ಯಾವಾಗ ಆ ನಿಯಮ ಕೇವಲ ಬರೀ ಒಪ್ಪಂದ ಆಗಿಲ್ಲದೆ ಅದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಂಪ್ರದಾಯಿಕ ನಿಯಮ ಆಗ್ಬಿಟ್ರೆ, if it is transformed into international customary law, then such a law is applicable whether you are a party to the convention or not. ಆ ಒಂದು ಒಪ್ಪಂದಕ್ಕೆ ನೀವು ಪಾರ್ಟಿನ ಇಲ್ವೋ, ಪಾರ್ಟಿ ಆಗಿಲ್ಲದಿದ್ರು ಅದು ನಿಮಗೂ ಅನ್ವಯಿಸುತ್ತೆ, ಯಾಕೆಂದ್ರೆ ಅದು ಕಸ್ಟಮರಿ ಲಾ ಆಗಿದೆ, ಅದು ಸಾಂಪ್ರದಾಯಿಕ ನಿಯಮ ಆಗಿದೆ ಅಂತ ಹೇಳ್ಬೋದು. ಸೊ ಹಂಗಾಗೋದಕ್ಕೂ ಸಾಧ್ಯತೆಗಳಿದೆ. ಆದ್ರೆ ಹಂಗಾಗ್ಬೇಕು ಅಂದ್ರೆ ಸಾಕಷ್ಟು ಪ್ರೂಫ್ ಸಿಗ್ಬೇಕು, ಪ್ರಬಲವಾದ ಪ್ರೂಫ್ ಇರ್ಬೇಕೇನಂದ್ರೆ 2 ಟೆಸ್ಟ್, ಏನು ಮೆಟೀರಿಯಲ್ ಆಸ್ಪೆಕ್ಟ್ ಇರಬೇಕು, ಮತ್ತೆ ಈವನ್ ಒಪಿನಿಯೋ ಜೂರಿಸ್, ಸೈಕಾಲಜಿಕಲ್ ಆಸ್ಪೆಕ್ಟ್ಸ್ ಇದ್ದು ಅದನ್ನ ಬಹಳ ಪ್ರಬಲವಾಗಿ ನೀವು ಸಾಬೀತುಪಡಿಸಿದ್ರೆ ಅವಾಗ ಅಂತಾರಾಷ್ಟ್ರೀಯ ಬಹುಪಕ್ಷೀಯ ಒಪ್ಪಂದಗಳಿರ್ತಾವಲ್ಲ, ಬಹುಪಕ್ಷೀಯ ಒಪ್ಪಂದಗಳು ಕೇವಲ ಆಯಾ ರಾಷ್ಟ್ರಗಳಿಗೆ ಮಾತ್ರ ಅನ್ವಯಿಸದೆ ಆ ಒಂದು ಒಪ್ಪಂದಕ್ಕೆ ಸಹಿ ಆಗದೆ ಇರೋ ವ್ಯಕ್ತಿಗಳಿಗೂ ಅನ್ವಯಿಸಬಹುದು. ಯಾವಾಗ ಆ ಒಪ್ಪಂದದಲ್ಲಿ ಬಂದಂತಹ ನಿಯಮಗಳು ಅಂತಾರಾಷ್ಟ್ರೀಯ ಸಾಂಪ್ರದಾಯಿಕ ನಿಯಮ ಆಗಿ ಬದಲಾವಣೆ ಆಗಿತ್ತು. ಗೊತ್ತಾಗ್ತಿದಿಲ್ಲ? ಸೊ ಹೌ ಇಟ್ ಹ್ಯಾಪನ್ಸ್, ಹಂಗೇನ ಆಗಕ್ ಸಾಧ್ಯತೆ ಇದೆಯಾ, ಮತ್ತೆ ಯಾವ್ಯಾವಾಗ ಅದು ಆಗಲ್ಲ ಅನ್ನೋದ್ರ ಬಗ್ಗೆ ಒಂದು ಕೇಸ್ ಇದೆ, ಅದನ್ನ ನಾವು ಡೀಟೇಲ್ ಆಗಿ ಮುಂದಕ್ಕೆ ಓದೋಣ. ಸೊ multilateral lawmaking conventions may also be the means through which rules of customary international law may crystallize. ಮಲ್ಟಿಲ್ಯಾಟರಲ್ ಅಂದ್ರೆ ಬಹುಪಕ್ಷೀಯ, ಲಾ ಮೇಕಿಂಗ್ ಅಂದ್ರೆ ಕಾನೂನು ಸೃಷ್ಟಿಸುವಂತಹ, ಕನ್ವೆನ್ಷನ್ಸ್ ಅಂದ್ರೆ ಒಪ್ಪಂದಗಳು. ಬಹುಪಕ್ಷೀಯ ಕಾನೂನು ಸೃಷ್ಟಿಸುವಂತಹ ಒಪ್ಪಂದಗಳು ಮಾಡ್ಕೊಂಡಿರ್ತಾರೆ. ಒಪ್ಪಂದ ಅಂದ ತಕ್ಷಣ ಅಲ್ಲಿ ಸಿಗ್ನೇಟರೀಸ್ ಇರ್ತಾರೆ, ಸಹಿ ಮಾಡಿರ್ತಾರೆ ರಾಷ್ಟ್ರದ ಪ್ರತಿನಿಧಿಗಳು, ಅವ್ರು ಮಾತ್ರ ಅದರ ಪಕ್ಷಗಾರರಾಗ್ತಾರೆ, ಆ ಒಂದು ಕನ್ವೆನ್ಷನ್ಸ್ ನ ಒಂದು ಭಾಗ ಆಗ್ತಾರೆ, ಮಿಕ್ಕಿದವರು ಇಲ್ಲ, ಆಗಿರೋದಿಲ್ಲ. ಆದ್ರೆ ಅವು ಕಸ್ಟಮರಿ ಆಗಿ ಟ್ರಾನ್ಸ್ಫಾರ್ಮೇಶನ್ ಆದ್ರೆ ಅವಾಗ ಎಲ್ಲರಿಗೂ ಅದು ಅನ್ವಯಿಸಬಹುದು. ಹಂಗಾಗೋದಕ್ಕೆ ಸಾಧ್ಯತೆ ಇದೆ. thus become binding even on states not bound contractually by the convention in question. ಅದನ್ನೆಲ್ಲ ಆ ಕನ್ವೆನ್ಷನ್ಸ್ ನಿಯಮ ಅಂತಾರಾಷ್ಟ್ರೀಯ ಸಾಂಪ್ರದಾಯಿಕ ನಿಯಮ ಆದ್ರೆ ಅದು ಕೇವಲ ಆ ಕನ್ವೆನ್ಷನ್ಸ್ ನ ಪಕ್ಷಗಾರರಲ್ಲದೆ ಎಲ್ಲರಿಗೂ ಬೇರೆಯವ್ರಿಗೂ ಅಪ್ಲೈ ಆಗತ್ತೆ. ಸೊ ಮುಂದುವರಿತಾ, the conclusion that a convention has passed into customary international law is not lightly to be drawn. ಆದ್ರೆ ಹಿಂಗೆ ಮಾರ್ಪಾಡಾಗಿದೆ, ಅಂತಾರಾಷ್ಟ್ರೀಯ ಸಂಪ್ರದಾಯ ನಿಯಮವಾಗಿ ಮಾರ್ಪಾಡಾಗಿದೆ ಅನ್ನೋದನ್ನ ಬಹಳ ಸುಲಭವಾಗಿ ಆ ತರದ ಕನ್ಕ್ಲೂಷನ್ಸ್ ನ ಮಾಡಂಗಿಲ್ಲ. ನಾನು ಹೇಳಿದ್ನಲ್ಲ, ಬಹಳ ಪ್ರಬಲವಾದಂತಹ ಪ್ರೂಫು, ಮತ್ತೆ ಅದನ್ನ ಇರ್ರೆಬ್ಯೂಟಬಲ್ ಒಪಿನಿಯೋ ಜೂರಿಸ್ ಬಹಳ ಸ್ಟ್ರಾಂಗ್ ಇರಬೇಕು, ಮತ್ತೆ ಮೆಟೀರಿಯಲ್ ಆಸ್ಪೆಕ್ಟ್ಸ್ ಬಹಳ ಸ್ಟ್ರಾಂಗ್ ಇರಬೇಕು, ಎರಡೂ ಇರಬೇಕು. ಒಪಿನಿಯೋ ಜೂರಿಸ್ಗೂ ಎವಿಡೆನ್ಸ್ ಇರಬೇಕು, ಮತ್ತೆ ಮೆಟೀರಿಯಲ್ ಆಸ್ಪೆಕ್ಟ್ಸ್ಗೂ ಎವಿಡೆನ್ಸ್ ಇದ್ರೆ ಮಾತ್ರನೇ ಅಂತನ್ನ ನಾವು ಒಪ್ಪಂದ, ಅಂತಾರಾಷ್ಟ್ರೀಯ ಒಪ್ಪಂದಗಳು, ಮಲ್ಟಿಲ್ಯಾಟರಲ್ ಕನ್ವೆನ್ಷನ್ಸ್ ಬಿಕಮ್ ವಾಟ್ ಕಸ್ಟಮರಿ ಲಾ ಅಂತ ಹೇಳ್ಬೋದು. ಹಂಗಂತ ಸ್ಟ್ರಾಂಗ್ ಪ್ರೂಫ್ ಇಲ್ಲ ಅಂದ್ರೆ ಅದಕ್ಕೆ ಅವಕಾಶ ಕೊಡೋದಿಲ್ಲ, ಆದ್ರೆ ಆಗೋದು ಸಾಧ್ಯತೆ ಇದೆ. ಸೊ let us read further. Let us try to understand this through a famous case that is called North Sea Continental Shelf case ಅಂತ. North Sea Continental Shelf case ಅಂತ ಒಂದು ಬಹಳ ಪ್ರಮುಖವಾದ ಪ್ರಕರಣ. ಅಗೈನ್ ಇದನ್ನು ಅಷ್ಟೇ ನಿಮ್ಮ ಎಕ್ಸಾಮ್ಸ್ ಅಲ್ಲಿ ತುಂಬಾ ಸರ್ತಿ ಕೇಳಿದ್ದಾರೆ ಪ್ರಶ್ನೆ. ರೈಟ್ ಶಾರ್ಟ್ ನೋಟ್ಸ್ ಆನ್ North Sea Continental Shelf case. ಶಾರ್ಟ್ ನೋಟ್ಸ್ ಕೇಳ್ತಾರೆ, ಅದೇ ಅದಕ್ಕೆ ಪೂರಕವಾದಂತಹ ಫ್ಯಾಕ್ಟ್ಸ್ ನ ಕೊಟ್ಟು ನಿಮ್ಗೆ ಅದಕ್ಕೆ ಉತ್ತರ ಬರೀರಿ ಅಂತಾನು ಕೇಳ್ತಾರೆ. ಸೊ ವಿ ವಿಲ್ ಬಿ ಡಿಸ್ಕಸಿಂಗ್ ಅಬೌಟ್ ದಿಸ್ North Sea Continental Shelf case ಟುಡೇ ಅಂಡ್ ಟುಮಾರೋ. ಇವತ್ತು ಮತ್ತೆ ನಾಳೆ 2 ದಿವಸ ಈ ಕೇಸ್ ನ ಡಿಸ್ಕಸ್ ಮಾಡೋಣ. ಇವತ್ತು ಆಲ್ಮೋಸ್ಟ್ 4 ನಿಮಿಷ ಟೈಮ್ ಇದೆ. ನಾವು ಇಷ್ಟೊತ್ತು ಡಿಸ್ಕಸ್ ಮಾಡಿದ್ವಲ್ಲ ಈ ವಿಷಯಗಳು, ಇವುಗಳ ಬಗ್ಗೆ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಕೇಳಿ, ಇಲ್ಲ ಅಂದ್ರೆ ಆ ಕೇಸ್ ನ ಆ ಒಂದು ಎರಡು ಪಿಕ್ಚರ್ಸ್ ಇದೆ ಅದನ್ನ ಡಿಸ್ಕಸ್ ಮಾಡೋಣ. ಆಮೇಲೆ ಆ ಫ್ಯಾಕ್ಟ್ಸ್ ಏನಾಯ್ತು ಅನ್ನೋದನ್ನ ಡಿಸ್ಕಸ್ ಮಾಡೋಣ. ಏನಾದ್ರು ಡೌಟ್ ಇದೆ ದಯವಿಟ್ಟು ಕೇಳಬೇಕು, ಅಥವಾ ಬೇರೆ ಏನಾದ್ರು ಹೇಳ್ಬೇಕು ಅನ್ಸಿದ್ರೆ ನಿಮ್ಗೆ ಯು ಆರ್ ವೆಲ್ಕಮ್, ಇಟ್ಸ್ ಓಪನ್ ಫಾರ್ ಯು. ಇದ್ರೆ ಹೇಳ್ಬೋದು, ಅಥವಾ ಏನಾದ್ರು ಪ್ರಶ್ನೆಗಳಿದ್ರೆ ಕೇಳ್ಬೋದು. ಏನಾರು ಇದೆಯಾ ಇಲ್ವಾ? ಇಲ್ಲ ಅಂದ್ರೆ ವಿಲ್ ಪ್ರೊಸೀಡ್. ಹೇಳಿ. ಈಗ ಯಾರದು ಮಾತಾಡ್ತಿರೋದು? ಶೆಟ್ಟರ್ ಸತೀಶ್ ಅವರ? ಹೇಳಿ. ಈಗ ಸಮುದ್ರಕ್ಕೆ ಅನ್ವಯಿಸಿದಂಗು ಸರ್ ಮೇಘ ಇದ್ರಲ್ಲೂ ಆಗ್ಬೋದಲ್ಲ ಸರ್, ಏರೋಪ್ಲೇನ್ ಇಂದ ಇದ್ರೊಳಗ ಆಗ್ಬೋದಲ್ಲ ಸರ್? ಹೌದೌದು, ವಾಯು ಬಗ್ಗೆನೂ ಇರ್ತದೆ. ಇಷ್ಟು ಹೈಟ್ ಅಲ್ಲಿ ಹಾರಾಟ ಮಾಡಂಗಿಲ್ಲ ಬೇರೆಯವರು, ಅದಕ್ಕೆ ನಿಯಮಗಳಿದಾವೆ. ಮುಂದಕ್ಕೆ ಓದ್ತೀವಿ ನಾವು ಜೂರಿಸ್ಡಿಕ್ಷನ್ ಹೆಂಗ್ ಬರ್ತದೆ. ಅಬೌಟ್ ಆನ್ ಏರ್ ಸ್ಟೇಟ್ ಜೂರಿಸ್ಡಿಕ್ಷನ್ ಅಂತ ಇದೆ, ಏರು, ವಾಟರ್ ಅಂಡ್ ಲ್ಯಾಂಡ್.
ಭೂಮಿ, ನೀರು ಮತ್ತೆ ಆಕಾಶ ಅಷ್ಟ್ರ ಮೇಲೂ ರಾಷ್ಟ್ರಗಳು ಏನ್ ಮಾಡ್ತವೆ, ತಮ್ಮ ಒಂದು ಜೂರಿಸ್ಡಿಕ್ಷನ್ ನ ಅಧಿಕಾರ ವ್ಯಾಪ್ತಿನ ಚಲಾಯಿಸ್ತಾರೆ ಮತ್ತೆ ಬೇರೆಯವ್ರನ್ನ ಅಲ್ಲಿ ಬರೋದಕ್ಕೆ ಬಿಡೋದಿಲ್ಲ. ಎಷ್ಟೆಷ್ಟಿದೆ ಅನ್ನೋದನ್ನ ನಾವು ಮುಂದೆ ಸ್ಟೇಟ್ ಜೂರಿಸ್ಡಿಕ್ಷನ್ ಅಂತ ಒಂದು ಚಾಪ್ಟರ್ ಬರ್ತಿದೆ, ರಾಷ್ಟ್ರದ ಅಧಿಕಾರ ವ್ಯಾಪ್ತಿ, ಅಲ್ಲಿ ಡೀಟೇಲ್ ಆಗಿ ಓದ್ತೀವಿ. ಮತ್ ಸರ್ ಈಗ ಶಸ್ತ್ರಾಸ್ತ್ರಗಳನ್ನ ಸಪ್ಲೈ ಮಾಡ್ತಿರ್ತಾರಲ್ಲ ಸರ್, ಹಡಗುಗಳಿಗಾಗ್ಲಿ ಅಂತ ಸಂದರ್ಭದಲ್ಲಿ ಏನ್ರಿ ಯುದ್ಧ ಘೋಷಣೆ ಆದಾಗ ಅಂತವುಗಳನ್ನ ಏನ್ ಇದು ಮಾಡೋದಿಲ್ರಿ? ಹೌದು, ಮಿಲಿಟರಿ ನೋಡಿ ಶಸ್ತ್ರಾಸ್ತ್ರಗಳನ್ನ ಎಲ್ಲಾ ವೆಸಲ್ಸ್ ಅಲ್ಲಿ ತಗೊಂಡ್ ಹೋಗಂಗಿಲ್ಲ. ಅದಕ್ಕೋಸ್ಕರನೇ ಹಡಗುಗಳಿಗೆ ಹಿಂಗೆ ಇವಾಗ ನಾವು ಏನ್ ಮಾಡ್ತೀವಲ್ಲ, ನಾವು ನಮ್ ವೆಹಿಕಲ್ಸ್ ನೋಡ್ತೀವಿ, ಬ್ಲಾಕ್ ಬೋರ್ಡ್, ವೈಟ್ ಬೋರ್ಡ್, ಯೆಲ್ಲೋ ಬೋರ್ಡ್ ಇವೆಲ್ಲ ಬರ್ತವೆ. ಸೊ ನೀವು ಯೆಲ್ಲೋ ಬೋರ್ಡ್ ಇದ್ರೆ ಬಾಡಿಗೆಗೆ ಮಾತ್ರ ತಗೊಂಡ್ ಹೋಗ್ಬೇಕು, ಬಾಡಿಗೆ ತಗೊಂಡ್ ಹೋಗ್ಬೋದು, ಬಾಡಿಗೆ ಹೊಡಿಬಹುದು. ನೀವು ವೈಟ್ ಬೋರ್ಡ್ ಇಟ್ಕೊಂಡು ಬಾಡಿಗೆ ಹೊಡಿದ್ರೆ ಏನ್ ಮಾಡ್ತೀರಿ, ಇಟ್ಕೊಂತಾರೆ. ಸೊ ಹಂಗೆ ಹಡಗುಗಳಿಗೂ ಇರ್ತದೆ ಮಿಲಿಟರಿ ವೆಸಲ್ಸ್ ಅಂದ್ರೆ ಅವು ಮಿಲಿಟರಿ ಹಡಗುಗಳು. ಅವು ಕ್ಲೀನ್ ಆಗಿ ಹೇಳ್ಬೇಕು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ದು ಮಿಲಿಟರಿ ಹಡಗು ಅಂತ. ಅದಕ್ಕೆ ಅದು ಸಿಂಬಲ್ಸ್ ಇರ್ತದೆ, ಹಾಕಿಬೇಕು, ಅದು ತೋರಿಸುತ್ತದೆ ಮಿಲಿಟರಿ ಹಡಗು ಅಂತ. ಮರ್ಚೆಂಟ್ ವೆಸಲ್ ಅಂದ್ರೆ ವ್ಯಾಪಾರಿ ಹಡಗಲ್ಲಿ ನೀವೇನಾರ ಶಸ್ತ್ರಾಸ್ತ್ರಗಳನ್ನ ತಗೊಂಡ್ ಹೋಗ್ತಿದೀನಿ ಅಂದ್ರೆ ಅವಾಗ ಇಟ್ಕೊಂತಾರೆ, ಗ್ಯಾರಂಟಿ ಇಟ್ಕೊಂಡು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕ್ರಮಗಳನ್ನ ತಗೊಂತಾರೆ, ಯಾವ ರಾಷ್ಟ್ರಗಳನ್ನ ಇಟ್ಕೊಂತಾರೋ ಅದು. ಅದ್ರ ನಿಯಮಗಳು ಇರ್ತವೆ, ಆ ನಿಯಮಗಳ ಪ್ರಕಾರ ಅವೆಲ್ಲ ಮಾಡ್ಬೇಕು. ಲಾ ಆಫ್ ಸಿ ಅಂತ ಮುಂದೆ ಒಂದು ಚಾಪ್ಟರ್ ಇದೆ. ಲಾ ಆಫ್ ಸಿ ಅಲ್ಲಿ ಇವುಗಳ ಬಗ್ಗೆ ಎಲ್ಲ ಡೀಟೇಲ್ ಆಗಿ ನಾವು ಡಿಸ್ಕಸ್ ಮಾಡ್ತೀವಿ ಯೂನಿಟ್ 3 ಓಕೆ. ಸೊ ಮುಂದುವರಿತಾ, ಆಲ್ಮೋಸ್ಟ್ ಇನ್ನೇನು ಟೈಮ್ ಮುಗಿತಾ ಬಂದಿದೆ. ಸೊ ಲೆಟ್ ಮಿ ಜಸ್ಟ್ ಶೋ ಯು ದಿಸ್ ಪಿಕ್ಚರ್. ಇದು ಈವನ್ ನಿಮ್ ಇಂಟರ್ನೆಟ್ ಅಲ್ಲಿ ಸಿಗುತ್ತೆ, ಯು ಕ್ಯಾನ್ ಡೌನ್ಲೋಡ್ ದಿಸ್ ಪಿಕ್ಚರ್. ನಾರ್ತ್ ಸಿ ಕಾಂಟಿನೆಂಟಲ್ ಶೆಲ್ಫ್ ಕೇಸ್ ಅಂಡ್ ಇಮೇಜಸ್ ಅಂತ ಹೋಗ್ರೆ ನೀವು ಬೇಕಾದ್ರೆ ನೋಡ್ಬೋದು. ವಾಟ್ ಯು ಪೀಪಲ್ ಶುಡ್ ಲುಕ್ ಇನ್ ಟು ಈಸ್, ನೋಡಿ ಈ 3 ರಾಷ್ಟ್ರಗಳು ಇಲ್ಲಿ ಇನ್ವಾಲ್ವ್ ಆಗಿದೆ. ಒಂದು ನೆದರ್ಲ್ಯಾಂಡ್ಸ್, ಡೆನ್ಮಾರ್ಕ್ ಮತ್ತೆ ಜರ್ಮನಿ. ಈ 3 ರಾಷ್ಟ್ರಗಳು ಯುರೋಪ್ನಲ್ಲಿರೋ ರಾಷ್ಟ್ರಗಳು. ಸೊ ಡೆನ್ಮಾರ್ಕ್ ಈ ಪ್ರದೇಶ ಕಾಣಿಸ್ತಾ ಇದೆಯಾ? ನನ್ನ ಕರ್ಸರ್ ಕಾಣಿಸುತ್ತಾ ನಿಮ್ಗೆ ಇಲ್ವಾ? ಅಲ್ಲಿ ಕಾಣಿಸ್ತಾ ಡೆನ್ಮಾರ್ಕ್. ಸೊ ಇದು ಈ ಪೋರ್ಷನ್ ಕಾಂಟಿನೆಂಟಲ್ ಶೆಲ್ಫ್ ಬರ್ತದೆ. ಸೊ ಇದು ಕಾಂಟಿನೆಂಟಲ್ ಶೆಲ್ಫ್. ಇದು ಜರ್ಮನಿಗೆ ಇಷ್ಟು ಮಾತ್ರ ಬರ್ತದೆ. ಜರ್ಮನಿ ಇದು ಇಲ್ಲಿಂದ ಬರ್ತದೆ, ಜರ್ಮನಿಗೆ. ಸೊ ಇದು ನೆದರ್ಲ್ಯಾಂಡ್ಸ್, ಇದು ಜರ್ಮನಿಗೆ ಬಹಳ ಕಮ್ಮಿ ಬರ್ತದೆ, ನೆದರ್ಲ್ಯಾಂಡ್ಸ್ಗೆ ಇಷ್ಟು ಬರ್ತದೆ. ಸೊ ಇವಾಗ ಹೆಂಗೆ ಈ ಕಾಂಟಿನೆಂಟಲ್ ಶೆಲ್ಫ್ ನ ಡಿಸೈಡ್ ಮಾಡಬೇಕು ಅನ್ನೋದನ್ನ ವ್ಯಾಜ್ಯ ಇಲ್ಲಿ. ಅವುಗಳ ಬಗ್ಗೆ ಡಿಟೇಲ್ ಆಗಿ ನಾವು ಮುಂದಿನ ಕ್ಲಾಸಲ್ಲಿ ಓದ್ತೀನಿ. ನೀವು ಏನ್ ಮಾಡ್ಬೇಕು, ಮನೆಗೆ ಹೋದಾಗ ಮನೇಲಿದ್ದೀರಲ್ಲ, ಕಾಂಟಿನೆಂಟಲ್ ಶೆಲ್ಫ್ ಅಂದ್ರೆ ಏನು ಅಂತ ಒಂದ್ಸತಿ ಸರ್ಚ್ ಮಾಡ್ಬಿಟ್ಟು ಓದ್ಕೊಂಡ್ ಬನ್ನಿ. ಅದ್ಮೇಲೆ ಡಿಸ್ಕಷನ್ ಮಾಡಿದ್ರೆ ನಿಮ್ಗೆ ಇನ್ನೂ ಸುಲಭವಾಗಿ ಅರ್ಥ ಆಗ್ಬೋದು. ಕಾಂಟಿನೆಂಟಲ್ ಶೆಲ್ಫ್ ಅಂದ್ರೆ ಏನು ಅಂತ ಓದ್ಕೊಂಡ್ ಬನ್ನಿ. ಅರ್ಥ ಆದ್ರೆ ಆಗ್ಲಿ, ಇಲ್ದೇ ಬೇಡ, ಆದ್ರೆ ಪ್ರಯತ್ನ ಪಡ್ರಿ ಓದೋದಕ್ಕೆ. ಕಾಂಟಿನೆಂಟಲ್ ಶೆಲ್ಫ್ ಅಂದ್ರೆ ಏನು ಅನ್ನೋದನ್ನ. ಸೊ ಇದರಿಂದ ಈ ಕ್ಲಾಸ್ ನಲ್ಲಿ ಮುಗಿಸೋಣ. ನೆಕ್ಸ್ಟ್ ಕ್ಲಾಸ್ ನಲ್ಲಿ ಇದನ್ನ ಡೀಟೇಲ್ ಆಗಿ ನಾರ್ತ್